ಈ ಹಾಡ ಕೇಳಿದ್ಮೇಲೆ ಮತ್ತೇನ್ರ ಕೇಳ್ಬೇಕು ಅನಿಸ್ತದನ್ರಿ? ಸಾಕು ಅನಿಸ್ತದಿಲ್ಲ? ಹೊಟ್ಟಿ ತುಂಬಿಸ್ಬಿಡ್ತಾರ. ಇನ್ನೇನ್ ಮಾಡ್ಬೇಕಷ್ಟೇ, ಸಾಕಷ್ಟೇ. ಅದ್ಭುತ. ಗುರುವೇ ನಿನ್ನ ಆಜ್ಞೆಯನು ಮೀರದೆ ನಡೆಬವನು, ನರನಲ್ಲ ಅವನು ಪರಮಾತ್ಮನಾನು. ಯಾವ ಗುರುವಿನ ಆಜ್ಞೆ? ಅರಿವಿನ ಗುರುವಿನ ಆಜ್ಞೆ. ಅರಿವೆಂಬ ಗುರುವಿನ ಆಜ್ಞೆ. ತಮ್ಮ ಅರಿವಿನ ಕಡೆ ಯಾರು ಲಕ್ಷ್ಯ ಕೊಡ್ತಾರ ಅವರೇ ಪರಮಾತ್ಮ ಸ್ವರೂಪ ಆಗಿಬಿಡ್ತಾರೆ ಅಷ್ಟೇ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯುರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ ತಮ್ಮೆಲ್ಲರ ಶ್ರೀಪಾದಗಳಿಗೆ ಅನಂತ ಅನಂತ ಶರಣಾರ್ಥಿಗಳು. ನಿನ್ನೆ ದಿವಸ ಈ ಹಠಯೋಗದಲ್ಲಿ ಅಂಗಗಳ ಬಗ್ಗೆ ಹೇಳಿದರು. ಕೆಲವೊಬ್ಬರು ಷಡಂಗ, ಕೆಲವೊಬ್ಬರು ಸಪ್ತಾಂಗ. ನಿನ್ನೆ ಸಪ್ತಾಂಗ ಹೇಳಿವಲ್ರಿ, ಷಟ್ಕರ್ಮ, ಆಸನ, ಮುದ್ರೆ, ಪ್ರತ್ಯಾಹಾರ, ಪ್ರಾಣಾಯಾಮ, ಧ್ಯಾನ, ಸಮಾಧಿ ಅಂತೇಳಿ ನಿನ್ನೆ ಹೇಳಿರ್ತೇವೆ. ಸಪ್ತಾಂಗ ಹೇಳಬೇಕು. ಘೇರಂಡ ಸಂಹಿತೆ, ಘೇರಂಡ ಮಹರ್ಷಿಗಳು ಹೇಳಿದ್ದು ಹಠಯೋಗದೊಳಗ ಅಂಗಗಳು ಹೇಳ್ಯಾರ. ನಾನಾ ರೀತಿ ಅಂಗಗಳು ಒಂದೊಂದು ಗುಂಪಿನವ್ರು ಹೇಳ್ಯಾರ. ಅದಕ್ಕೆ ಇವ್ರದೇನು ಹಠಯೋಗ ಪ್ರದೀಪಿಕಾ ಅಂತ ಒಂದು ಗ್ರಂಥ ಅದ. ಅವ್ರ ಘೇರಂಡ ಸಂಹಿತೆ, ಹಠಯೋಗ ಘೇರಂಡ ಸಂಹಿತೆ ಅಂತ ಒಂದು ಗ್ರಂಥ ಇದೆ. ಘೇರಂಡ ಮಹರ್ಷಿ ಹೇಳಿದ್ದಿದ್ದು ಯೋಗ ವರ್ಣನ ಮಾಡ್ಯಾರ. ಒಂದನೇದ್ದೇನದ ಷಟ್ ಕರ್ಮ. ಈ ಷಟ್ ಕರ್ಮಗಳಂತಂದ್ರೆ ಯಾವ್ಯಾವ ಅಂದ್ರಿ? ದೌತಿ, ನೇತಿ, ನೌಲಿ. ದೌತಿ, ನೇತಿ, ನೌಲಿ ಇವು ಎದರ ಸಲುವಾಗಿ ಮಾಡ್ತಾರ ಅನ್ನೋದಿಲ್ಲ ಒಂದ್ ಕಡೆ ಬರ್ತದ. ಹೇಳದ ಇಲ್ಲ. ಇವು ದೌತಿ, ನೇತಿ, ನೌಲಿ ಅವಲ್ಲ, ಇವು ಷಟ್ ಕರ್ಮಗಳು ಎದರ ಸಲುವಾಗಿ ಅಂತ ಒಂದ್ ಕಡೆ ಬರೆದಿಟ್ಕೊಂಡಿನಿ, ನೋಟ್ ಮಾಡ್ಕೊಂಡಿನಿ. ಅದನ್ನ ಹೇಳ್ಬೇಕಂತ ಹುಡುಕಿದ್ರೆ ಮಗಂದು ಸಿಗ್ತದ, ಅದೇನಿಲ್ಲ ಹೋಗಲ್ಲ. ಹೇಳಿ ಈಗ ಷಟ್ ಕರ್ಮಗಳಂದ್ರೆ ಏನಂತ ಇಷ್ಟು ತಿಳ್ಕೊಳ್ರಿ. ಅದು ಹೇಳ್ತೀನಿ. ಯಾವ ಶರೀರದ ಭಾಗ
ಸ್ವಚ್ಛ ಮಾಡೋದಕ್ಕೆ ಇವು ಉಪಯೋಗ ಆಗ್ತಾವ ಅನ್ನೋದು ಅದ. ಇಲ್ಲೇ ಅದು ಬಗ್ಲಾಗೆ ಅದು ಏನಂದ್ರ 6 ಅದಾವ: ಧೌತಿ, ನೇತಿ, ನೌಲಿ, ಕಪಾಲಭಾತಿ, ಬಸ್ತ್ರಿ, ತ್ರಾಟಕ. ದೌತಿ ಅಂತ ಒಂದು ಕೆಳಗೊಂದು ಬರ್ಕೋಬೇಕು. ಷಟ್ಕರ್ಮ: ಧೌತಿ, ನೇತಿ, ನೌಲಿ, ಒಂದು ಕೆಳಗೊಂದು 6. ನೆಕ್ಸ್ಟ್ ಕಪಾಲಭಾತಿ, ಬಸ್ತ್ರಿ, ತ್ರಾಟಕ. ಧೌತಿ, ನೇತಿ, ನೌಲಿ. ಒಂದನೇದ್ದು ಧೌತಿ, ಧೌ, ಧೌತಿ. ಎರಡನೇದ್ದು ನೇತಿ. ಮೂರನೇದ್ದು ಏನದ ಅಂತಂದ್ರ ನೌಲಿ. ನಾಲ್ಕನೇದ್ದು ಕಪಾಲಭಾತಿ. 5ನೇದ್ದು ತ್ರಾಟಕ. 5ನೇದ್ದು ಬಸ್ತ್ರಿ. ಮತ್ತೆ ಕಪಾಲಭಾತಿ, ಬಸ್ತ್ರಿ ಆದ್ಮೇಲೆ ತ್ರಾಟಕ. ಇವಕ್ಕ ಷಟ್ಕರ್ಮಗಳಂತಾರ. ಒಂದನೇದ್ದು ಏನ್ ಬೇಕು? ಧೌತಿ. ಧೌತಿ ಅಂದ್ರ ಜೀರ್ಣಾಂಗ ಶುದ್ಧೀಕರಣ. ಗಾಡಿ ಒಳಗಿಟ್ಟಿನಿ, ಅದನ್ನ ಹೊರಗೆ ಹೋಗಿ ವಾಕಿಂಗ್ ಮಾಡಿ ಬರ್ಬೇಕು. ಅದು ಇದು ಮುಗಿದ ಮೇಲೆ ಅದು ಮಾಡ್ಕೊಂಡು ಬರ್ತೀನಿ. ಏನು ಹಾಕಿ ತಲೆ ತಿತ್ತಿದ ಹೇಳಿದ ಮೇಲೆ ಅರ್ಥ ಮಾಡ್ಕೊಂಡೇ ಇಲ್ಲ, ಅರ್ಥ ಆಗ್ಯೋದಿಲ್ಲ, ಆಯ್ತಲ್ಲ ಹೋಗ್ಬಿಡಿ, ಹೋಗ್ಬಿಡಿ ಅಷ್ಟೇ. ಹೋಗ್ಬೇಕು, ಹೇಳಿದ್ಮೇಲೆ ಆಯ್ತು ಅಷ್ಟೇ. ಧೌತಿ ಅಂದ್ರ ಯಾವಾದ್ರಿ? ಧೌತಿ ಜೀರ್ಣಾಂಗ. ಅದ್ ಹೆಂಗ್ ಮಾಡ್ತಾರೆ ಗೊತ್ತದ? ಧೌತಿ ಹೋಗ್ ಸ್ವಲ್ಪ ಹೊರಗೆ ಹೋಗ. ಏನ್ರಿ? ಬಟ್ಟಿ ನುಂಗ್ತಾರ್ರಿ. ಬಟ್ಟಿ ಉದ್ದಕ್ ಪಟ್ಟಿ ಇರ್ತದ. ಮತ್ತ ಒಳಗ್ ನುಂಗ್ತಾರ, ಬಟ್ಟಿ ನುಂಗ್ತಾರ. ಬಟ್ಟಿ ಒಮ್ಮಳ ದೌತಿ ಅಂತ ಮಾಡ್ತಾರಪ್ಪ. 1 ಲೀಟರ್ ನೀರ್ ತಗೊಂಡು ಉಪ್ಪು ಹಾಕಿ ಗಟ ಕುಡುದ ಹಾಕಿ ಅದನ್ನ ಇದನ್ನ ಮಾಡ್ಕೊಳ್ದು, ವಾಂತಿ ಮಾಡ್ಕೊಂಡ್ರೆ ಈ ಇತರ ಉಪ್ಪಿನಕ್ಕಿಂತ ಸೈದರ್ ಲವಣ, ಪಾದರ್ ಲವಣ ಇರ್ತದೆ. ಅದನ್ನ ಹಾಕಿ ವಾಂತಿ ಮಾಡ್ಕೊಂಡ್ರ ಪಿತ್ತ ದೋಷ, ಜೀರ್ಣಾಂಗ ಕಳುಗಳೆಲ್ಲ ಸ್ವಚ್ಛ ಆಕವ್ರಿ. ಬಟ್ಟಿ ನುಂಗದಕ್ಕೆ ಏನಂತಾರ? ಬಟ್ಟಿ ನುಂಗ್ತಾರಲ್ಲ ಉದ್ದಕ್ಕೆ ಪಟ್ಟಿ. ಅದು ದೌತಿ ಅಂತೇನ ಬರ್ತೈತ್ರಿ ಅಪ್ಪ. ಅದು ದೌತಿನ. ಇದು ಒಮ್ಮಣ ದೌತಿ ಅಂತಾರ ನೀರಿಂದ. ಅದು ಬಟ್ಟೆ ಹಾಕಿದ್ದಕ್ಕೆ ಏನೋ ಅದು ದೌತಿನ ರೀ ಅಪ್ಪ. ಒಂದು ಏನು ಅದನ್ನ ನಾವು ಮಾಡಿಲ್ಲ, ನಿಸರ್ಗ ಚಿಕಿತ್ಸೆಯಲ್ಲಿ ಮಾಡ್ತಾರೆ ಇದ ಒಮ್ಮಣ ದೌತಿ. ಉಗುರು ಬೆಚ್ಚಗೆ ನೀರಲ್ಲಿ ಏನಾಯ್ತು? ದೌತಿ ಅಂದ್ರೆ ಗೊತ್ತಾಯ್ತಾ? ಜೀರ್ಣಾಂಗ ಶುದ್ಧೀಕರಣ. ಅದೇ ಹೊಟ್ಟಿ ಒಳಗಿಂದ, ಅದೇ ಹೊಟ್ಟಿ
ಹೊಟ್ಟಿ ಶುದ್ಧೀಕರಣ ಮಾಡಬೇಕು. ಏನಂತ ಏನಂತ ಇವತ್ತು ಕ್ಲಾಸ್ ಇತ್ತು, ತಗೊಂಡಿಲ್ಲ, ಎಷ್ಟು ಗಲಾಟೆ ಮಾಡುವ. ಸಂತೋಷ್ ಮೆಸೇಜ್ ಹಾಕೋಣ, ಅವ್ರು ಕಳಿಸ್ಕೊಂಡು ಫೋನ್ ಮಾಡುವ. ದೌತಿ ಆಯ್ತಾ. ನೆಕ್ಸ್ಟ್ ನೇತಿ. ನೇತಿ ಅಂದ್ರೆ ಯಾವುದು? ಜಲ್ನೀತಿ ಅಂತ ಬರ್ತೈತ್ರಿ ಅಪ್ಪ. ಅದು ಇದು ಒಂದು ಪಾತ್ರೆ ಇರ್ತೈತ್ರಿ ಅಪ್ಪ. ಇದು ಆ ಪಾತ್ರೆಯಲ್ಲಿ ಸೈಂದರ್ ಲವಣ ಬೆತ್ತ ನೀರು ತಗೊಂಡ ಈಚೆ ಕಡೆ ಮೂಗಿಂದ ಆಗಿ ಈಚೆ ಕಡೆ ನೀರು ಬಳಸೋದು. ಬಲ ಮೂಗಿನ ಹೊರಳೆಯಿಂದ ಎಡ ಮೂಗಿನ ಹೊರಳೆಗೆ, ಬಲ ಮೂಗಿನ ಹೊರಳೆ ಒಳಗೆ ಸುರಿಬೇಕು, ಎಡ ಮೂಗಿನ ಹೊರಳೆಯಿಂದ ಹೊರಗೆ ಬಿಡಬೇಕು. ನೋಡ್ರಿ, ಅದು ಜಲನೀತಿ ಅಂತಾರೆ. ಜಲನೀತಿ. ಮತ್ತ ಮೂಗಿನಾಗೂ ಬಟ್ಟಿ ದಾರ ಹಾಕಿ ಆ ಕಡೆ ಈ ಕಡೆನೂ ಮಾಡ್ತಾರ. ಅದ ಸೂತ್ರ ನೀತಿ ಸೂತ್ರ ನೀತಿ ಏನೋ ಅಂತಾರ. ಆಯ್ತು, ಏನಾರ ಮಾಡಿಗೇಳಿರಿ, ಎಲ್ಲಾರು ಏನು ಮಾಡ್ಲಕ್ ಹೋಗ್ಬೇಡ್ರಿ, ಸುಮ್ ಕೇಳ್ರಟೆ. ಎಲ್ಲರೂ ಪಂಡಿತರ ಕೂಡಿಕೆ ಏನಾರ ಮಾಡಿ ಕೂತ್ರಿ ಏನೋ. ನೆಕ್ಸ್ಟ್ ನೌಲಿ. ನೀರಾಗ ಉಪ್ಪು ಹಾಕ್ಬೇಕ್ರಿ. ಬಿಸಿ ನೀರಾಗ ಉಪ್ಪು ಹಾಕಿ ಒಂದು ದೊಡ್ಡ ಚಂಬು ಅಥವಾ ಬೊಗಣೆಗ ನೀರ್ ಮ್ಯಾಲ ಇಡ್ಬೇಕು. ಆ ನೀರ್ನಾಗಿಂದ ಐತಿ ಪೈಪ್ ಬಾಯಿಲೆ ಜಗ್ಬೇಕು. ಅದು ಹೊರಗೆ ಬರ್ಲಕತ್ತಿ ಬಿಡ್ತದಲ್ಲ, ಆ ನೀರ್ ಏನ್ ಮಾಡ್ಬೇಕು, ಒಂದ್ ಕಡೆ ಮೂಗನಾಗ ಬಿಟ್ಕೋಬೇಕು. ಮೂಗನಾಗ ಬಿಟ್ಕೊಂಡ್ರಿ ಅಂತಂದ್ರೆ ಇನ್ನೊಂದ್ ಕಡೆ ಮೂಗನಾಗಿಂದ ಹೊರಗೆ ಬರ್ತಾವ. ಅದ ನನಗೆ ಬರ್ತದ, ನಾ ಮಾಡೀನಿ. ಅದೇನು ಕಷ್ಟದ್ದೇನಿಲ್ಲ. ಆದ್ರೆ ಅದು ಮಾಡಾಗ ಜರ ಹುಷಾರಾಗಿ ಮಾಡ್ಬೇಕು. ಅವ್ ನೀರ ಗಂಟಲ್ದಾಗ ಶ್ವಾಸಕೋಶದಾಗ ಹೋಗ್ಬಾರ್ದು. ಮೂಗನಾಗ ಈ ಮೂಗ್ಲಿಂದ ಆ ಮೂಗಿಗೆ ಅಷ್ಟೇ ಹೋಗ್ಬೇಕು. ಹುಷಾರಾಗಿ ಮಾಡ್ಬೇಕದು. ಅದು ಐತಂದ್ರೆ ಹೋಗ್ಲಕ್ ಬಿಡಂಗಿಲ್ಲ. ಕೆಮ್ಮ ಸೀನ ಚಾಲು ಆಗಿಬಿಡ್ತಾವ. ಒಳಗ್ ಮೂಗನಾಗ ನೀರು ಸುಮ್ಮಿರ್ತದೇನೋ. ಶ್ವಾಸಕೋಶಕ್ಕೆ ನೀರು ಹೋಯ್ತಂತಂದ್ರೆ ಜಗ್ಗಿ ಕೆಮ್ಮದು ಬರ್ತದ. ಹಂಗೇನಿಲ್ಲ, ಪ್ರಾಣ ಅಲ್ಲಿ ನಿರೋಧ ಮಾಡ್ತದ, ಒಳಗ್ ಹೋಗ್ಲಕ್ ಬಿಡಂಗಿಲ್ಲ. ಅದನ್ನು ಸ್ವಲ್ಪ ಹುಷಾರಾಗಿ ಮಾಡ್ಬೇಕಷ್ಟೆ. ನೆಕ್ಸ್ಟ್ ದೌತಿ ಆಯ್ತು, ನೇತಿ ಆಯ್ತು. ಮತ್ತೇನಂತಾನ ನೌಲಿ. ನೌಲಿ ಅಂತಂದ್ರೆ ಹಿಂಗ ಎದ್ದು ನಿಂತಿಕೆ ಹೊಟ್ಟೆ ಗಂಟುಗತ್ಲೆ ಮಾಡಿ ಎಲ್ಲ ಕಡೆ ತಿರುಗಿಸ್ತಾರ ನೋಡ್ರಿ, ರೌಂಡ್, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್. ಅದು ನೌಲಿ. ಹೊಟ್ಟಿ ಗಂಟು ಹಿಡ್ದಂಗೆ ಹಿಡಿಸ್ತಾರ, ಹಿಡಿಸಿ ತಿರುಗಿಸ್ತಾರ. ಹಂಗಾರ ಒಟ್ಟು ನೌಲಿ ಅಂತಂದ್ರೆ ನೌಲಿ. ನಿಮಗ ರಾಮದೇವ್ ಬಾಬಂದು ಅಲ್ಲಿ ಯಾರೇ ಯೋಗ ಮಾಡೋ ಮಾಸ್ಟರ್ಗಳಿದ್ರ ಅಂದ್ರೆ ನೌಲಿ ಯಾರು ಮಾಡ್ತಾರ ಅಂತ ಕೇಳಿದ್ರೆ ಅವ್ರ ತೋರಿಸ್ತಾರೆ ಹೊಟ್ಟೆ ಹೆಂಗ್ ಮಾಡ್ಬೇಕು ನೌಲಿ ಅಂತ. ದೌತಿ, ನೇತಿ, ನೌಲಿ. ಇದು ಏನಪ್ಪಾ ಅಂದ್ರೆ ನೇತಿ ಮೂಗಿನ ಭಾಗ ಸ್ವಚ್ಛ ಮಾಡೋದಕ್ಕ. ದೌತಿ ಅಂದ್ರೆ ಜೀರ್ಣಾಂಗ ಯುಗ. ನೇತಿ ಅಂದ್ರೆ ಮೂಗಿನ ಭಾಗ ಸ್ವಚ್ಛ ಮಾಡೋದಕ್ಕ. ನೌಲಿ ಅಂತಂದ್ರೆ ಹೊಟ್ಟೆಯ ಗೋಡೆಯ ಸ್ನಾಯುಗಳ ಶುದ್ಧೀಕರಣ. ಹೊಟ್ಟೆಯ ಗೋಡೆ ಅಂತಂದ್ರೆ ಯಾವುದು? ಹೊಟ್ಟೆ ಗೋಡೆ ಯಾವುದು? ಹೊಟ್ಟೆಯ ಗೋಡೆ ಒಳಗ ಕರಳು ಮತ್ತವೇನೇನದವಲ್ಲ ಎಲ್ಲ, ಲಿವರು ಮತ್ತ ಮೇದೋ ಜೀರಿಕಾಂಗ ಏನೇನದವಲ್ರಿ ಅವೆಲ್ಲ ಕ್ಲೀನ್ ಏನೇನು ಅಂತಿರಲ್ಲ. ಹೊಟ್ಟೆ ಒಳಗೆ ಏನೇನೋ ವಸ್ತುಗಳದವಲ್ಲ, ಜಠರ, ಅವೆಲ್ಲ ಓಸು ಹೆಂಗದವ ಅಂತಂದ್ರ ಒಂದು ಪ್ಲಾಸ್ಟಿಕ್ ಬ್ಯಾಗ್ನಾಗ ಹಾಕಿ ಇಟ್ಟಂಗದವು. ಒಂದ್ ಕ್ಯಾರಿ ಬ್ಯಾಗ್ ಇದ್ದಂಗದ ಹೊಟ್ಟಿ. ಆ ಹೊಟ್ಟಿ ಒಳಗೆ ಅವೆಲ್ಲ ಅದಾವ. ಅದು ಎಲ್ಲರೇ ಒಂದು ಸ್ವಲ್ಪ ಗಾಯ ಆಗಿ ಏನರೇ ಆಗಿ ಸೀಳು ಬಿಡುತ್ತಂತಂದ್ರ ಹೊಟ್ಟಿ ಒಳಗಿಂದ ಪದರ ಕೆಳಗೆ ಜೋತ್ ಬೀಳಕತ್ತಿ ಬಿಡ್ತದ. ಅದಕ್ಕೇನಂತಾರ? ಹರ್ನಿಯಾ. ಪೂರ್ತಿ ಕೆಳ ಹೊಟ್ಟೆ ತನಕನು ಬರ್ತದ. ಜೋತ್ ಬಿದ್ದು ಇಷ್ಟು ದಪ್ಪ ಆಗ್ಲಕತ್ತಿ ಬಿಡ್ತದ ಹೊಟ್ಟಿ ಒಳಗಿನ ಪದರ. ಹರ್ನಿಯಾ ಆಪರೇಷನ್ ಅಂತಾರ. ಮತ್ತ ಅದಕ್ಕ ಆಪರೇಷನ್ ಮಾಡಿ ಒಳಗ ಮೆಶ್ ಹಾಕಿ ಮತ್ ಹೊಲಿತಾರದು ಮ್ಯಾಲ್ ಗಟ್ಟಿ ಕುಂದಿರ್ಸ್ಲಕ್ಕ. ಅದಕ್ಕ ಹರ್ನಿಯಾ ಬರಬಾರ್ದು ಅಂತಂದ್ರ ನೌಲಿ
ಮಾಡಿದ್ರೆ ಅದು ಗಟ್ಟಿಮುಟ್ಟಿರ್ತದೆ ಸ್ನಾಯು. ಇಲ್ಲಾಂದ್ರೆ ಮ್ಯಾತ್ತಗಿತ್ತಂತಂದ್ರೆ ಕಟ್ಟಾಗಿ ಕೆಳಗೆ ಜೋತ್ ಬೀಳಕ್ ಕಟ್ಟಿ ಬಿಡ್ತದೆ. ನವಲಿ ಆದ್ಮೇಲೆ ಕಪಾಲಭಾತಿ. ಕಪಾಲಭಾತಿ ಅಂದ್ರೆ ತಲೆಬುರುಡೆ ನಾಡಿ ಚಕ್ರಗಳನ್ನು ಶಕ್ತಿಗೊಳಿಸುವುದು ಕಪಾಲಭಾತಿ. ತಲೆಬುರುಡೆ ನಾಡಿ ಅದೇನ್ ಕಪಾಲಭಾತಿ ಹೆಂಗ್ ಮಾಡ್ತಾರ ನೀವು ಯೂಟ್ಯೂಬ್ನಾಗ ಹೊಡಿರಿ. ಕಪಾಲಭಾತಿ ಹೆಂಗ್ ಮಾಡ್ತಾರ ತೋರಿಸ್ತಾರ, ಬಸ್ತ್ರಿ ಹೆಂಗ್ ಮಾಡ್ತಾರ ತೋರಿಸ್ತಾರ. ಯೂಟ್ಯೂಬ್ ಇದಲ್ರಿ ನಿಮ್ದು ಯಾವ್ದದು ಗೂಗಲ್ ಅದ್ರಾಗ ನೀವು ಸುಮ್ ಹೊಡ್ಕೊತ ಹೋಗ್ಬೇಕಷ್ಟೇ. ಎಲ್ಲ ನಿಮ್ಗೆ ಏನ್ ದೌತಿ ಅಂತ ಹೊಡೆದ್ ಬಿಟ್ರೆ ಆಯ್ತು. ಸರ್ಚ್ ಮಾಡಿಬಿಟ್ರೆ ನೂರಾರು ದೌತಿ ಮಾಡೋರು, ನೇತಿ ಮಾಡೋರು, ನವಲಿ ಮಾಡೋರು, ಕಪಾಲಭಾತಿ ಇಲ್ಲ ಯೂಟ್ಯೂಬ್ನಾಗ ಹೊಡೆದ್ಬಿಟ್ರು ಬಂದ್ಬಿಡ್ತಾವ. ಅದ್ ಹೆಂಗ್ ಮಾಡ್ಬೇಕು ಏನು ಎಲ್ಲ ಹೇಳ್ತಾರ. ಕಪಾಲಭಾತಿ ಅಂತಂದ್ರೆ ತಲೆಬುರುಡೆ ನಾಡಿ ಚಕ್ರಗಳನ್ನ ಶಕ್ತಿಯುಕ್ತಗೊಳಿಸಿ ಸಮತೋಲನಗೊಳಿಸುವುದು. ತೇಜಸ್ಸು ಹೆಚ್ಚಿಸಿಕೊಳ್ಳುವುದು. ಪ್ರಾಣಾಯಾಮದ ಮೂಲಕ ತೀಕ್ಷ್ಣವಾದ ಚಿಕ್ಕದಾದ ಉಸಿರು ಸಾಧಿಸಿ ದೇಹವನ್ನು ತನ್ನದಾಗಿ ಮಾಡಿಕೊಳ್ಳುವುದು. ತನ್ನ ಅನುಮತಿಯಂತೆ ಉಸಿರಾಡುವುದು, ನಿಲ್ಲುವುದು. ಈಗ ನಿಮ್ಮದು ಉಸಿರಾಟ ಹೆಂಗದಂತಂದ್ರ ಅದೇನದ ಇನ್ವಾಲಂಟರಿ ಅದ, ಅನೈಚ್ಛಿಕ ಅದ. ನಿಮ್ಮ ಇಚ್ಛೆಯಂತೆ ಉಸಿರಾಟ ನಡೀತಾ ಇಲ್ಲ. ಉಸಿರು ದೀರ್ಘ ಮಾಡೋದು ನಿಮ್ ಕೈಯಾಗಿಲ್ಲ, ಉಸಿರು ಕಡಿಮೆ ಮಾಡೋದು ನಿಮ್ ಕೈಯಾಗಿಲ್ಲ. ಈಗ ಸದ್ಯಕ್ಕ ಈ ಪ್ರಾಣಾಯಾಮದ್ದು ಪ್ರಾಕ್ಟೀಸ್ ಮಾಡೋದ್ರಿಂದ ಏನಾಗ್ತದ, ಉಸಿರಾಟ ನಿಮ್ ಕಂಟ್ರೋಲ್ನಾಗ ಬರ್ತದ. ಅನೈಚ್ಛಿಕ ಇದ್ದದ್ದು ಐಚ್ಛಿಕ ಆಗ್ತದ. ಅನೈಚ್ಛಿಕ ಇದ್ದದ್ದು ಐಚ್ಛಿಕ ಆಗ್ತದ. ತಿಳಿತ್ರ? ಪ್ರಾಣದ ಮೇಲೆ ನಿಮ್ ಕಂಟ್ರೋಲ್ ಬಂತು ಅಂತಂದ್ರೆ ಮನಸ್ಸು ಆಟೋಮ್ಯಾಟಿಕ್ ಕಂಟ್ರೋಲ್ ಒಳಗಾಗ್ತದ. ಅದಕ್ಕೆ ಕಪಾಲಭಾತಿಯಿಂದ ನಿಮ್ಗೇನಾಗ್ತದಪ್ಪ ಅಂತಂದ್ರೆ ನಿಮ್ಮ ಉಸಿರಾಟ ನಿಮ್ ಕಂಟ್ರೋಲ್ ಬರ್ತದ. ಮತ್ತೇನಾಯ್ತು, ಕಪಾಲಭಾತಿ ಆದ್ಮೇಲೆ ಬಸ್ತ್ರಿ. ಬಸ್ತ್ರಿ ಅಂದ್ರೆ ಕಿಬ್ಬೊಟ್ಟೆ, ಕೆಳಗಿನ ಹೊಟ್ಟೆ ಶುದ್ಧೀಕರಣ. ಕಿಬ್ಬೊಟ್ಟೆ ಅಂದ್ರೆ ಕೆಳಗಿನ ಹೊಟ್ಟೆ ಶುದ್ಧೀಕರಣ, ಭಸ್ತ್ರಿಕಾ ಅಂತಾರ ಅದಕ್ಕೆ. ಎಲ್ಲ ವ್ಯಾಯಾಮಗಳಿವು, ಯೋಗ ಅಲ್ಲ, ವ್ಯಾಯಾಮ. ಶರೀರಕ್ಕೆ ವ್ಯಾಯಾಮಗಳು. ಇವಕ್ಕೆ ಯೋಗ ಅನ್ಕೋತ ಕೂತಾರ ಎಲ್ಲರೂ. ನೆಕ್ಸ್ಟ್ ಏನು, ತ್ರಾಟಕ. ತ್ರಾಟಕ ಅಂತಂದ್ರೆ ಮನಸ್ಸು ನಿಯಂತ್ರಿಸ್ಬೇಕು. ಪ್ರಾಣ ಮನಸ್ಸು ನಿಯಂತ್ರಿಸ್ಬೇಕಾದ್ರೆ ಮನಸ್ಸಿಗೆ ಒಂದು ಏನ್ ಮಾಡ್ಯಾರ, ಒಂದು ಕಪ್ಪು ಚುಕ್ಕೆ ಅಥವಾ ಮೇಣದ ಬತ್ತಿಯ ಜ್ವಾಲೆ ಅಥವಾ ಗೋಡೆ ಮೇಲೆ ಒಂದೇನಾರ ಚಿಕ್ಕಿ ಇಟ್ಟು ಒಂದ್ ಕಡೆ ಕೂತು ಅದರಿಂದ ನೋಡೋದು, ಅದು ತ್ರಾಟಕ. ಅದನ್ನೇ ನಿಮ್ಮಲ್ಲಿ ಇಷ್ಟಲಿಂಗ ಅಂತ ಮಾಡಿರಲ್ಲ. ಇಷ್ಟಲಿಂಗ ಹಿಡ್ಕೊಂಡು ಕೂತಿರ್ತೀರಿ, ಹಿಂದೊಂದು ದೀಪ ಹಚ್ಚಿರ್ತೀರಿ. ಆ ದೀಪದ ಬೆಳಕ ನಿಮ್ಮ ಲಿಂಗದಾಗ ಕಾಣ್ತಿರ್ತದ. ಆ ಲಿಂಗವನ್ನೇ, ಲಿಂಗದೊಳಗಿನ ದೀಪವನ್ನೇ ನೋಡ್ಕೊತ ಕುಂದ್ರ. ಇನ್ನ ಒಂದಿಷ್ಟು ಮಂದಿ ಏನ್ ಮಾಡ್ತಾರ, ಆ ಲಿಂಗದೊಳಗೆ ನಿಮ್ಮ ಕಣ್ಣು ಕಾಣ್ತದತ್ತ, ನಿಮ್ಮ ಕಣ್ಣಿನ ಗುಡ್ಡಿ ಒಳಗ ಆ ಕಣ್ಣು ಕಾಣ್ತದತ್ತ, ಆ ಕಣ್ಣಿನ ಗುಡ್ಡಿ ಒಳಗೆ ನಿಮ್ಮ ಕಣ್ಣಿನ ಗುಡ್ಡಿ ಕಾಣ್ತದತ್ತ. ನಾವು ಕೂಟಸ್ಥ ಮತ್ತು ಆಭಾಸ ಇವೆಲ್ಲ ತಿಳ್ಕೊಂಡವರಿಗೆ ಇಂಥವೆಲ್ಲ ಕಣ್ಣು ಗುಡ್ಡಿ ಆಟಗಳು ಬೇಕಾಗಿಲ್ಲ. ಆದ್ರೆ ಗೊತ್ತಿರ್ಲಾರ್ದವ್ರಿಗೆ ಇವೆಲ್ಲ ಹಿಂಗೆ ಹೇಳ್ಕೊತ ಹೋಗೋದು. ಅದರನ್ ಗುಡ್ಡಿ ಇದ್ರಾಗ ಕಾಣ್ತದ, ಇದರನ್ ಗುಡ್ಡಿ ಅದ್ರಾಗ ಕಾಣ್ತದ, ಹ್ಞೂ ಅನ್ನೋದಷ್ಟೇ. ನಿಮ್ ಕಣ್ಣ ಲಿಂಗದಾಗ ಕಾಣ್ತದ. ಆ ಲಿಂಗದಾಗಿನ ಕಣ್ಣಾಗ ಒಂದು ಗುಡ್ಡಿ ಅದಲ್ಲ, ಆ ಗುಡ್ಡಿ ಒಳಗ ನಿಮ್ ಕಣ್ಣು ಗುಡ್ಡಿ ಕಾಣ್ತದ. ನಿಮ್ ಕಣ್ಣು ಗುಡ್ಡಿ ಒಳಗ ಆ ಕಣ್ಣು ಗುಡ್ಡಿ ಕಾಣ್ತದ. ಹಿಂಗ ಅನ್ಕೋತಾದ್ರಿ ಏನ್ ನೋಡಕ್, ಅವರು ಕಟಿಂಗ್ ಮಾಡೋರ್ ಅಂಗಡಿಯಾಗ ಹಿಂದೊಂದು ಕನ್ನಡಿ ಇಟ್ಟಿರ್ತಾರ, ಮುಂದೊಂದು ಕನ್ನಡಿ ಇಟ್ಟಿರ್ತಾರ. ಅದು ಹಿಂದಿಂದು ಮುಂದಿನ ಕನ್ನಡ ಕಾಣ್ತಿರ್ತದ, ಮುಂದಿಂದು ಹಿಂದಿನ ಕನ್ನಡ ಕಾಣ್ತಿರ್ತದ. ಹಂಗ ಇವೆಲ್ಲ ಸುಮ್ಮ
ಭೌತಿಕ ಇವೆಲ್ಲ ಇವೆಲ್ಲ ಜ್ಞಾನದ ಕೆಲಸ ಅಲ್ಲ. ಇವು ಸುಮ್ ಕಂಟ್ರೋಲ್ ಮಾಡೋದಕ್ಕೆ, ಒಂದಿಷ್ಟು ಮನಸ್ಸು ಶರೀರ ನಿಯಂತ್ರಣ ಮಾಡೋದಕ್ಕೆ. ಇವು ಏನಿದ್ರು ಸಹಿತ ನಿಶ್ಚಲ ಚಿತ್ತ ಸಾಧನೆ, ನಿರ್ಮಲ ಚಿತ್ತ ಸಾಧನೆಗಾಗಿ ಅಷ್ಟೇ. ಮತ್ತೇನಾಯ್ತು, ಇವು ಷಟ್ ಕರ್ಮಗಳು ಅಂತ ಹೇಳಿದ್ರು. ಆಮೇಲೆ ಆಸನ ಅಂತಂದ್ರೆ ಆರೋಗ್ಯಯುತವಾಗಿದ್ದು ಏನ್ ಮಾಡಬೇಕು, ಒಂದ್ ಕಡಿ ಕುಂದ್ರದ್ ಕಲಿಬೇಕು, ಅಳ್ಳಾಡ್ಲಾರ್ದಂಗೆ ಕುಂದ್ರದ್ ಕಲಿಬೇಕು. ಆರೋಗ್ಯ ಚೆನ್ನಾಗಿದ್ರೆ ಕೂಡ್ಲಕ್ ಬರ್ತದೆ. ನಿಮ್ಗೆ ಬಳತ್ ಕೂಡ್ಬೇಕಾದ್ರೆ ವಾತ ಪಿತ್ತ ಕಫದಿಂದ ಮುಕ್ತಿರ್ಬೇಕು ಶರೀರ. ಒಂದು ಇಟ್ಟಿಗೆ ಕೆಮ್ಮು ಬಂದು ಕಫ ಉಳ್ಳಕ್ ಹೋಗೋದು, ಮೂಗು ಸೀನ್ಲಕ್ ಹೋಗೋದು, ಗ್ಯಾಸ್ ಪಾಸ್ ಮಾಡ್ಲಕ್ ಹೋಗೋದು, ದೇಹ ಬರೋದು, ಮತ್ತೇನೇನು ಆತಿರ್ತಾವಲ್ಲ. ವಾತ ಪಿತ್ತ ಕಫ ಎದಿ ಉರ್ಲಿಕತ್ತದಪ್ಪ, ಏನಾರ ಒಂದು ಜ್ಯೂಸ್ ಕೊಡು ಅದು ಕೊಡು ಅನ್ಕೋತ್ ಕೂತ್ರ ಆಗಂಗಿಲ್ಲ. ಶರೀರ ಚಂದ ಇಟ್ಕೋಬೇಕು. ಆರೋಗ್ಯಯುತವಾಗಿ ಶರೀರ ಇದ್ರೆ ಬಳತಾನ ಕೂಡ್ಲಕ್ ಬರ್ತದೆ. ಇಲ್ಲ ಅಂತಂದ್ರ ಎದ್ದೆದ್ದು ಹೋಗ್ಬೇಕತ್ತ ಮಲ ಮೂತ್ರ ಅವು ಇವು ಅಂತೇಳಿ. ಆಸನದ ದೃಢತೆ ಬಹಳ ಮುಖ್ಯ ಅದ. ಮುಂದ ಮುದ್ರೆಗಳು, ಅದು ದೃಢತೆ ಆದ್ರೆ ಈ ಮುದ್ರೆಗಳು ಏನು ಕೈ ಬೆರಳಿನಿಂದ ಒಂದಕ್ಕೊಂದು ಗಟ್ಟಿಯಾಗಿ ಹಿಡಿತಿರಲ್ಲ, ಅವು ಏನದವ ಸ್ಥಿರತೆ. ಆಸನಗಳಿಂದ ದೃಢತೆ, ಮತ್ತ ಮುದ್ರೆಗಳಿಂದ ಸ್ಥಿರತೆ, ಮತ್ತ ಧೀರತೆ ಅಂತಂದ್ರೇನು, ಪ್ರತ್ಯಾಹಾರದಿಂದ ಧೀರತೆ. ಇಂದ್ರಿಯಗಳು ವಿಷಯಗಳ ಕಡೆ ಹರಿಯುವಾಗ, ಇಂದ್ರಿಯಗಳು ವಿಷಯಗಳ ಕಡೆಗೆ ಹರಿಯುವಾಗ ಏನಾಗ್ತದ, ಅದನ್ನ ವಿಷಯ ವಿಮುಖಿ ಮಾಡೋದು ನಿಮ್ಮ ಧೀರತೆ, ಧೈರ್ಯ. ಹೊರಗೆ ಎಲ್ಲೇ ಎಟ್ಟೆ 4 ಮಂದಿಯಾಗ ನೀವು ಗುದ್ದಾಡಿ ಫೈಟಿಂಗ್ ಮಾಡಿ ಬರ್ತಿದ್ರು ಅಂದ್ರೂ ಸಹಿತ ಈ ಇಂದ್ರಿಯಗಳನ್ನ ವಿಷಯ ವಿಮುಖಿ ಮಾಡೋದು, ಪ್ರತ್ಯಾಹಾರ ಮಾಡೋದು, ಈ ಧೈರ್ಯನೇ ನಿಜವಾದ ಧೈರ್ಯ. ಉಳಿದ ಧೈರ್ಯಗಳು ಧೈರ್ಯ ಅಲ್ಲ. ತಿಳಿತ್ರ? ಧೀರತೆ, ಪ್ರತ್ಯಾಹಾರದಿಂದ ಧೀರತೆ ಬರ್ತದೆ. ಧೈರ್ಯ ಎದರಿಂದ ಬರ್ತದೆ ಅಂದ್ರೆ ಇಂದ್ರಿಯಗಳನ್ನ ವಿಷಯ ವಿಮುಖ ಮಾಡದೆ ಧೀರತೆ. ಒಬ್ಬ ವರ್ಲ್ಡ್ ಫೇಮಸ್ ಏನಿದ್ನಪ್ಪ, ಜಟ್ಟಿ ಕುಸ್ತಿಪಟು ಇದ್ದ. ದೇಶ ವಿದೇಶಗಳಿಂದ ಅವನಿಗೆ ಪ್ರಶಸ್ತಿಗಳು ಬಂದಿದ್ದು. ಆದ್ರೆ ಆ ಊರಾಗಿಂದು ಮಠದ ಸ್ವಾಮಿ ಅವನಿಗೆ ಪ್ರಶಸ್ತಿ ಕೊಟ್ಟಿರಲ್ಲ. ಆ ಸ್ವಾಮಿ ಯಾವ ಕಾರ್ಯಕ್ರಮಕ್ಕೂ ಇವನಿಗೆ ಕರೆಸಿರಂಗಿಲ್ಲ, ಗೌರವಿಸಿರಂಗಿಲ್ಲ. ಇವ ಏನ್ ಮಾಡ್ಲಕತ್ತ, ದೇಶ ವಿದೇಶಗಳವರೆಲ್ಲ ಬಂದು ನನಗೆ ಪ್ರಶಸ್ತಿ ಕೊಟ್ಟರ, ನಮ್ಮೂರ್ ಮಠದ ಸ್ವಾಮಿನೇ ನನಗೆ ಪ್ರಶಸ್ತಿ ಕೊಡಲ್ಲ ಏನ್ ನೋಡು ಅಂತ ಅನ್ನುನ. ಅದು ಸುದ್ದಿ ಯಾವನಿಗೆ ಬಿತ್ತು, ಮಠದ ಸ್ವಾಮಿಗೆ ಗೊತ್ತಾಗ್ಬಿಡ್ತದೆ ಇವನ್ ತಲೆಗೆ ಹಿಂಗ್ ಬಂದದ. ಅದಕ್ಕ ಅದು ಕುಸ್ತಿಪಟು ಆದ್ರ ಅದಕ್ಕೆ ಪ್ರಶಸ್ತಿ ನಾವು ಕೊಡಂಗಿಲ್ಲ. ನಮ್ಮಲ್ಲಿ ಧೈರ್ಯಸ್ಥರಿಗೆ ಪ್ರಶಸ್ತಿ ಕೊಡ್ತೀವಿ. ಏನ್ ಧೈರ್ಯಸ್ಥರು ಅಂತಂದ್ರ ವಿಷಯ ವಿಮುಖಿ ಆದಂಥವ್ರಿಗೆ ನಾವು ಧೀರರಂತೀವಿ. ಕುಸ್ತಿಪಟ್ಟು ಮೈ ಬೆಳೆಸ್ಕೊಂಡವ್ರಿಗೆ ನಾವು ಅನ್ನಂಗಿಲ್ಲ ಅಂತ. ಅದೇನ್ ದೊಡ್ಡಾಗದು, ನಾನು ಆರಾಮ್ ಎಲ್ಲಾ ಧೈರ್ಯಗಳದಾವ ನನ್ನ ಹತ್ರ, ಎಲ್ಲಾ ಶಕ್ತಿಗಳದಾವ ಅಂತ. ಆಯ್ತು, ಕುಸ್ತಿಪಟುವಿಗೆ ಪ್ರಶಸ್ತಿ ಇಡ್ತಾರ. ಇಟ್ಟ ಮೇಲೆ ಅವನ್ ಮುಂದೊಂದು ಗ್ಲಾಸ್ ಹಾಲಿಟ್ಟಿರ್ತಾರ. ಪ್ರಶಸ್ತಿ ಕೊಡೋ ದಿವಸ ಎಲ್ಲ ಜನ ಸೇರಿರ್ತಾರ. ಸೇರಿದಾಗ ಆ ಪಕ್ಕದ ಹಳ್ಳಿಯಿಂದ ಒಂದು ಹುಡುಗಿನ ಕರೆಸಿರ್ತಾರ. ಹುಡುಗಿನ ಕರೆಸಿ, ನೀನೇನ್ ಮಾಡಬೇಡ, ಆ ಒಂದು ಕುಸ್ತಿಪಟುವಿನ ಕಾರ್ಯಕ್ರಮ ನಡೆದಾಗ ಅವನಿಗೆ ಒಂದು ಮಾದಕದ ಒಂದು ಮುಗುಳನಗೆ ಬೀರಿ ಅವನಿಗೊಂದು ಹೂವ ಕೊಟ್ಟು ನೀವು ಮುಂದೆ ಹೋಗ್ಬಿಡು, ಆಯ್ತಷ್ಟೇ, ನಿಮ್ಮ ಊರಿಗೆ ನೀವು ಹೋಗ್ಬಿಡು, ನಿನ್ ಕೆಲಸ ಮುಗಿಯಿತಂತ. ಆಕೆ ಹಂಗೆ ಮಾಡ್ಬಿಡ್ತಾಳೆ. ಅಗ್ದಿ ಚಂದನ ಕೋತ ಒಂದು ಕುಸ್ತಿಪಟುವಿನ ಬಂದ ಒಂದು ಒಳ್ಳೆ ಮಂದಹಾಸ ಬೀರಿ ಅವನಿಗೊಂದು
ಹಿಂಗ ಒಂದು ಹೂವು ಕೊಟ್ಟು ಮುಂದಾಕಿ ಹೋಗ್ಬಿಡ್ತಾಳ. ಅವನ್ ಕಣ್ಣು ಹಾಕಿ ಆ ಕಡೆ ಹೋಗ್ತಾಳ, ಆ ಕಡೆ ಹೋಗ್ಬಿಡ್ತದ, ಆಕಿ ಹೋಗಿಬಿಡ್ತಾಳ. ಮಂದ್ಯಾಗಿನ ಪಾರಾಗಿ ಊರಿಗೆ ಹೋಗ್ಬಿಡ್ತಾಳೆ, ಮುಗೀತು. ಆಮೇಲೆ ಅವ್ರ ಗುರುಗಳೇನು ಹೇಳ್ತಾರ, ನೀ ಈ ಹಾಲು ಕುಡಿಲಕ್ ನಿನಗೇನು ಇಟ್ಟಿವಲ್ಲ, ಈ ಹಾಲು ಕುಡಿಬೇಕಾದ್ರ ನಿನ್ನ ಮನಸ್ಸಿನಾಗ ಯಾರೂ ಇರಬಾರ್ದು, ಯಾರ್ದು ನೆನಪಿರಬಾರ್ದು. ಹಂಗೆ ಇಟ್ಕೊಂಡು ನೀ ಹಾಲು ಕುಡಿ ಅಂತ. ಅದೇನು ದೊಡ್ಡಾಗದ, ನನ್ನ ಮನಸ್ಸಿನಾಗ ಯಾರ್ದು ನೆನಪಿಲ್ಲ ಅಂತೇಳಿ ಹಿಂಗೆ ಹಾಲಿನ ಬಟ್ಲ ತಗೊಂಡು ಬಾಯಿಗೆ ಹಚ್ಕೋಬೇಕತ್ತಾನ. ಯಾರು ನೆನಪು ಬರ್ತಾರೆ ಅವನಿಗೆ? ಆ ಹುಡುಗಿ ನೆನಪಾಗ್ತದ ಅವನಿಗೆ, ಆ ಹುಡುಗಿ ನೆನಪಾಗ್ತದ. ಅದು ಮನಸ್ಸಿನಾಗ ನೀನು ನೆನಪು ಬರ್ತಂದ್ರೆ ಕುಡಿಬಾರ್ದು, ಕುಡಿದ್ರೆ ಸಾಯ್ತ ಹೇಳ್ಬಿಟ್ಟಿರ್ತಾರೆ ಅವ್ರ ಗುರುಗಳು. ಅದಕ್ಕ ಅದು ಏನ್ ಮಾಡಿದ್ರು ಅವನಿಗೆ ಅದು ಕುಡಿಲಿಕ್ಕೆ ಆಗಂಗಿಲ್ಲ. ಇದು ನೋಡಪ್ಪ, ಇದಕ್ಕೆ ಧೈರ್ಯ ಅಂತಾರ. ಈಗ ಹಾಲು ಕುಡಿ ನೋಡಮ್ಮ. ನೀನು ಆ ಮನಸ್ಸಿನಾಗ ಯಾರನ್ನ ನೆನೆಸ್ಲಾರ್ದೆ ಕುಡಿದೆ ಅಂದ್ರೆ ಅದು ಅಮೃತ ಆಗ್ತದ. ನೀನ್ ಒಬ್ಬರಿಗೆ ಯಾರಿಗಾರ ಮನಸ್ಸಿನಾಗ ನೆನೆಸ್ಬೇಕು ಕುಡಿದೆ ಅಂದ್ರೆ ಅದು ವಿಷ ಆಗ್ತದ ಅಂತ ಹೇಳ್ಬಿಟ್ಟಿರ್ತಾರೆ. ಅವನಿಗೆ ಅದು ಕುಡಿದ್ರೆ ಮತ್ತಿಂತ ಚಲೋ ಶರೀರದ ಧರಿಸನಿ, ಇದು ಒಳ್ಳೆ ಮಂತ್ರಿಸಿದ ಹಾಲದ ಅಂತ. ಇಲ್ಲ ಅಂತಂದ್ರೆ ವಿಷ ಆದ್ರೆ ಏನ್ ಮಾಡ್ಲಿ, ಸತ್ತರ ಅಂತೇಳಿ ಅವನಿಗೆ ಅದು ಕುಡಿಯೋ ಧೈರ್ಯನೇ ಆಗಂಗಿಲ್ಲ. ಅದಕ್ಕೆ ಈ ಧೀರತೆ ಬಹಳ ಮುಖ್ಯ ಅದ, ಪ್ರತ್ಯಾಹಾರದ ಧೀರತೆ ಬಹಳ ಮುಖ್ಯ ಅದ. ಇವು ದನಗಳು ಬೇರೆಯವ್ರ ಹೊಲ್ದಾಗಿಂದ ಪಾಸ್ ಆಗೋ ಟೈಮ್ನೊಳಗೆ ದನದ ಬಾಯಿ ಕಟ್ಟಿರ್ತಾರಲ್ರಿ. ಏನ್ ಕಟ್ಟಿರ್ತಾರ ಅವ್ರು ಬಾಯಿ, ಎಲ್ಲಿ ಬಾಯಿ ಹಾಕಿದ್ರೆ ಅವಕ್ಕೆ ಏನು ಸಿಗಬಾರ್ದು, ಬಳ್ಳಿ ಸಸಿ ಬಾಯಿ ಕಟ್ಕೊಂಡು ಹೋಯ್ತಾರಿಲ್ಲ. ಮಗಡ ಅಲ್ಲ, ಮಗಡ ಅಂದ್ರೆ ಬಗಲಾಗಿಂದ ಇರ್ತದ, ಚಿಕ್ಕ ಹಾಕ್ತಾರ. ಹಂಗ ಚಿಕ್ಕ ಹಾಕಿದಂಗೆ ಇದು ಪ್ರತ್ಯಾಹಾರ, ಗಾರ್ಡ್ ಹಾಕಿದಂಗ ಅದು. ಒಬ್ಬೊಬ್ರು ಒಂದೊಂದು ಭಾಷೆ ಹಾಕ್ತಾರ. ಬಾಯಿ ತೆಗೆದು ಏನು ತಿಲ್ಲಕ್ ಬರ್ಲಾರ್ದಂಗೆ ಮಾಡಿರ್ತಾರ. ನೆಕ್ಸ್ಟ್ ಪ್ರಾಣಾಯಾಮ. ಪ್ರಾಣದಿಂದ ಏನಾಗ್ತದಂದ್ರ ಪ್ರಾಣ ಲಾಘವ, ಹಗುರವಾಗ್ತದೆ. ನಿಮ್ಮ ಪ್ರಾಣ ಶಕ್ತಿ ಹೆಂಗ ಶರೀರದೊಳಗ ಹರಿದಾಡ್ತದ, ಹಂಗಂಗ ನಿಮ್ಮ ಶರೀರ ಹಗುರಾಗ್ತದ. ಈಗ ನೋಡ್ರಿ, ನೀವು ಗಾಡಿಗಳು ಅವು ಹೋಗೋ ಟೈಮ್ನೊಳಗ ಹವಾ ಕಡಿಮೆ ಐತಂದ್ರೆ ಗಾಡಿ ವಜ್ಜಾಗ್ತದ ಇಲ್ಲ? ಟೈರ್ ಟ್ಯೂಬ್ನೊಳಗೆ ಹವಾ ಕಡಿಮೆ ಐತಂದ್ರೆ ಗಾಡಿ ವಜ್ಜಾಗ್ತದ, ಮುಂದಕ್ಕೆ ಹೋಗಲ್ಲ. ಪೂರಾನೇ ಹವಾ ಕಲಸ ಐತಂದ್ರ ಗಾಡಿ ನಿಂತ ಬಿಡ್ತದ, ಹವಾದ ಮೇಲೆ ಹೋಗ್ತದ. ಇಡೀ ಭೂಮಂಡಲ ಎಲ್ಲ ಹವಾದ ಮೇಲೆ ನಿಂತದ, ಹವಾದ ನಿಂತ ಚಲಿಸ್ತದ. ಇದು ಹವಾದ ಆಧಾರ ಮೇಲೆ ಅದ, ಗಾಳಿ ಆಧಾರದ ಮೇಲೆ ಅದ. ಇದು ಭಾರಿ ವಿಚಿತ್ರದ ಗಾಳಿ ಕೆಲಸ ಇಲ್ಲ. ಅದಕ್ಕೆ ಪ್ರಾಣಾಯಾಮ ಮಾಡುವುದರಿಂದ ನಿಮ್ಮೊಳಗ ಪ್ರಾಣಶಕ್ತಿಗಳ ಹರಿದಾಟ ಜಾಸ್ತಿ ಆದಂಗೆಲ್ಲ ನಿಮ್ಮ ಮೈ ಮನಸ್ಸುಗಳು ಏನಾಗ್ತಾವಂದ್ರ ಹಗುರವಾಗ್ತಾವ, ಲಾಘವ. ಇವುದರ ಅರ್ಥಗಳು ಹೇಳ್ತಾರ. ಧ್ಯಾನ ಅಂತಂದ್ರ ಯಾವ ವಸ್ತುವನ್ನ ಕುರಿತು ನೀವು ಧ್ಯಾನ ಮಾಡ್ತೀರಿ ಅದು ನಿಮಗೆ ಪ್ರತ್ಯಕ್ಷವಾಗಿ ಕಾಣ್ತಿರ್ತದೆ. ನಿರಂತರ ಪ್ರತ್ಯಕ್ಷ, ಅಪರೋಕ್ಷ, ನಿರಂತರ ಅಪರೋಕ್ಷ ಅಂತಾರೆ. ಅದ್ರ ಕಡೆನೇ ಲಕ್ಷ್ಯ ಇಟ್ರ, ಕೂಟಸ್ಥನ ಮೇಲೆ ಲಕ್ಷ್ಯ ಇಟ್ಟು ಧ್ಯಾನ ಮಾಡಿದ್ರೆ ಅದು ಕೂಟಸ್ಥ ಏನಾಗ್ತದ, ನಿರಂತರ ಅಪರೋಕ್ಷ ಆಗ್ತದ ಇಲ್ಲ? ನನ್ನೊಳಗೊಂದು ಚೇತನ ಆದ, ಆ ಚೇತನದ ಮೇಲೆ ನಾನು ನಿರಂತರ ಧ್ಯಾನ ಮಾಡ್ತೀನಿ, ಕೂಟಸ್ಥನ ಮೇಲೆ ಧ್ಯಾನ ಮಾಡ್ತೀನಿ. ಹೆಂಗ್ ಮಾಡ್ತೀರಿ ಕೂಟಸ್ಥನ ಮೇಲೆ ಧ್ಯಾನ? ಎಲ್ಲದ್ರೊಳಗ ಅವನೇ ಅದನ್ನಿಲ್ರಿ. ಎಲ್ಲದ್ರೊಳಗೂ ಅವನೇ ಅದನ. ಈಗ ನೋಡ್ರಿ, ಅವನು ಎಷ್ಟು ರೂಪದಾಗ ಅದನ, ವಿಚಿತ್ರದ ಒಂದೆಲ್ಲ ಲೀಲೆ. ಈಗೇನದಪ್ಪ ಅಂದ್ರ ನಾನು ನಿಮ್ಗ ಏನೋ ಒಂದು ಹೇಳಕತ್ತಿದ್ಮೇಲೆ ಏನಾಯ್ತು, ಆ ಹೇಳೋದ್ರಾಗ ಶಬ್ದ ಅದ ಮತ್ತ ಅರ್ಥ ಅದ, ಅವೆರಡು ಬಿಟ್ಟು ನೋಡ್ರಿ. ಶಬ್ದ ಅರ್ಥ ಎಲ್ಲ ಎದರ ಆಧಾರದ ಮೇಲೆ ಹೊರಗೆ ಬಂದದು ಅಂತಂದ್ರೆ
ನಿಮ್ಮ ಒಳಗಿನ ನಾದದ ಆಧಾರದ ಮೇಲೆ ಹೊರಗೆ ಬಂದದು. ನಾದ, ಅದರೊಳಗೆ ಶಬ್ದನೂ ಇಲ್ಲ, ಅರ್ಥನೂ ಇಲ್ಲ. ಆದರೆ ಎಲ್ಲ ಶಬ್ದಗಳಿಗೂ ಅರ್ಥಗಳಿಗೂ ಅದೇ ಆಧಾರದ. ನಾದ ಇರ್ಲಿಲ್ಲ ಅಂತಂದ್ರೆ ಅಲ್ಲಿ ಶಬ್ದ ಇರ್ಲಿಕ್ಕೆ ಸಾಧ್ಯ ಇಲ್ಲ. ರೋಡ್ ಇಲ್ಲ ಅಂತಂದ್ರೆ ಲಾರಿ ಬಸ್ ಹೆಂಗ್ ಬರಂಗಿಲ್ಲಲ್ಲ, ಹಂಗ ನಾದ ಇರ್ಲಿಲ್ಲ ಅಂದ್ರೆ ಶಬ್ದ ಹೊರಗೆ ಬರಲ್ಲ. ಶಬ್ದ ಹೊರಗೆ ಬರಲಿಲ್ಲ ಅಂದ್ರೆ ಅರ್ಥನೂ ಬರಲ್ಲ. ಆ ನಾದ ಏನು? ನಾದ ಬ್ರಹ್ಮ, ಮತ್ತೇನಿಲ್ಲ. ನಾದನೇ ಬ್ರಹ್ಮ. ಆ ನಾದಕ್ಕ ನೀವೇನಾಗ್ಬಿಟ್ಟಿರಿ? ತೆಟ್ಟಾಗ್ಬಿಟ್ಟಿರಿ. ಅದ್ರಾಗ ಯಾವ ಶಬ್ದನೇ ಬರಲಿ, ಯಾವ ಅರ್ಥ ಯಾಕೆ ಬರಲಕ್ಕ ನಿಮ್ಮ ಲಕ್ಷ್ಯ ಎಲ್ಲದ ನಾದದ ಕಡೆ ಅದ. ಹಿಂಗಾಗಿ ನಿಮಗ ನಾದ ಹತ್ತಿ ಬಿಟ್ಟದು. ಶಬ್ದ ಹತ್ತಬಾರ್ದು, ಅರ್ಥ ಹತ್ತಬಾರ್ದು, ನಾದ ಹತ್ತಬೇಕು. ನಾದ ಹತ್ತಿತ್ತಂದ್ರೆ ಏನಾಗ್ತದ? ಇವ್ರ ಮಾತು ಇನ್ನ ಕೇಳಬೇಕು, ಇವ್ರ ವಿಚಾರಗಳನ್ನು ಇನ್ನ ನಾನು ಗ್ರಹಿಸಬೇಕು ಅಂತ ಒಳಗ ಅಪೇಕ್ಷೆ ಉಂಟಾಗ್ತದೆ. ಹೌದಾ? ನಾದ ಅನ್ನೋದು ಅರ್ಥ ಆಯ್ತರ? ನಾದ ಅಂದ್ರೂ ಒಂದೇ, ಸಮತೆ ಅಂದ್ರೂ ಒಂದೇ. ಏನೋ ಒಂದು ಸುಖ ದುಃಖ, ಶೀತ ಉಷ್ಣ, ಮಾನ ಅಪಮಾನ, ಮತ್ತೇನು ಆರೋಗ್ಯ ಅನಾರೋಗ್ಯ, ಇವೆರಡನ್ನ ಬಿಟ್ಟು ನೋಡಿದಾಗ ಮಧ್ಯದಲ್ಲಿ ಒಂದು ಬ್ಯಾಲೆನ್ಸ್ ಅದು, ಸಮತೆ ಅದು. ಆ ಕಡೆ ಸುಖಕ್ಕೂ ಹೋಗ್ಬೇಡ್ರಿ, ಈ ಕಡೆ ದುಃಖಕ್ಕೂ ಹೋಗ್ಬೇಡ್ರಿ, ನಡ್ಬರ್ಕ್ ಬ್ಯಾಲೆನ್ಸ್ನಾಗಿರ್ರಿ. ಆ ಬ್ಯಾಲೆನ್ಸೇ ಬ್ರಹ್ಮ, ಸಮತೆನೇ ಬ್ರಹ್ಮ. ಬ್ರಹ್ಮ ಹೆಂಗದನ? ಸಮತೆಯಲ್ಲಿದನೋ, ಬ್ಯಾಲೆನ್ಸ್ನಾಗದನೋ. ಬ್ರಹ್ಮ ಹೆಂಗದನ? ನಾದದಲ್ಲಿದನೋ. ಬ್ರಹ್ಮ ಹೆಂಗದನ? ನಿರ್ವಿಕಾರವಾಗ್ಯದನೋ. ಹಿಂಗೇನ್ ಮಾಡ್ಬೇಕು? ಧ್ಯಾನದಲ್ಲಿ ಆ ಪರಮಾತ್ಮನ ವಿಶೇಷಣಗಳನ್ನ ಏನ್ ಮಾಡ್ಬೇಕು? ಗ್ರಹಿಸ್ತಾ ಗ್ರಹಿಸ್ತಾ ನಿರಂತರವಾಗಿ ಗ್ರಹಿಸ್ತಾ ಇರಬೇಕು. ಅತ್ಯಂತ ಎಚ್ಚರಿಕೆಯಿಂದ ಗ್ರಹಿಸ್ತಿರ್ಬೇಕು. ಆ ನಾದದಲ್ಲಿ ನಿಮ್ಮ ಇಂದ್ರಿಯ ಮನಸ್ಸು ಪ್ರಾಣ ಲೀನ ಆಯ್ತು ಅಂತಂದ್ರ ಲಯ ಆಗಿಬಿಡ್ತೀರಿ. ಲಯ ಯೋಗ, ಅದಕ್ಕೆ ಸಮಾಧಿ ಅಂತಾರೆ. ಎಲ್ಲದರಿಂದ ನಿರ್ಲಿಪ್ತ ಆಗಿಬಿಡ್ತದೆ. ಸಮಾಧಿ ಆಯ್ತಂದ್ರೆ ಎಲ್ಲದರಿಂದ ನಿರ್ಲಿಪ್ತ. ಅದಕ್ಕೆ ಇವು ಶಬ್ದಗಳು ಬರ್ಕೋಬೇಕು. ಸಮಾಧಿಯಿಂದ ನಿರ್ಲಿಪ್ತತೆ, ಧ್ಯಾನದಿಂದ ನಿರಂತರ ಅಪರೋಕ್ಷ, ಧ್ಯಾನದಿಂದ ನಿರಂತರ ಅಪರೋಕ್ಷ, ಪ್ರಾಣಾಯಾಮದಿಂದ ನಿಮಗೆ ಶಕ್ತಿ ಬರ್ತದೆ. ನಿಮ್ಮ ದೇಹ ಮನಗಳು ಏನಾಗ್ತವ? ಹಗುರಾಗ್ತವ, ಲಾಘವ. ಪ್ರತ್ಯಾಹಾರದಿಂದ ಧೀರತೆ, ಧೈರ್ಯ, ಮುದ್ರೆಗಳಿಂದ ಸ್ಥಿರತೆ. ಒಂದೊಂದು ಶಬ್ದದ ಲಕ್ಷಣ, ಒಂದೊಂದು ಇದಕ್ಕೆ ಒಂದೊಂದು ಶಾಸ್ತ್ರವರಿ. ಇವೇನು ಒಂದೊಂದು ಶಬ್ದ ಸಣ್ಣ ಅಲ್ಲಿವು. ಮುದ್ರೆ ಅಂದ್ರೆ ಮುದ್ರಾಶಾಸ್ತ್ರ, ಬಹಳ ದೊಡ್ಡ ದೊಡ್ಡ. ಆಸನ ಅಂದ್ರೆ ಅವು ಬಹಳ ದೊಡ್ಡ ಪ್ರಮಾಣದಾಗ ಅದಾವ. ಆಸನ ಅಂದ್ರೆ ದೃಢತೆ, ಆರೋಗ್ಯ. ಮತ್ತೆ ಷಟ್ ಕರ್ಮ ಅಂತಂದ್ರೆ ಹೇಳಿನಲ್ಲ, ಶರೀರ ಶುದ್ಧಿ. 6 ರೀತಿ ಶುದ್ಧಿಗಳು ಮಾಡೋದು. ಇದೇನು? ಸಪ್ತಾಂಗ ಯೋಗ ವರ್ಣನ. ಯಾರ್ದಿದು? ಹಠಯೋಗ ಘೇರಂಡ ಸಂಹಿತೆ ಅಂತಿದು. ಹಠಯೋಗ ಘೇರಂಡ ಸಂಹಿತೆ. ಈ ಬುಕ್ನಾಗ ಹಿಂಗ್ ಬರ್ದಾರ ಘೇರಂಡ ಮಹರ್ಷಿಗಳು. ಇನ್ನೊಂದ್ ಕಡೆ ಏನ್ ಬರ್ದಾರ? ಷಡಂಗ ಯೋಗ ವರ್ಣನ. ಷಡಂಗ ಯೋಗ ವರ್ಣನ. ಷಡಂಗ ಅಂದ್ರೆ 6. ಆಸನಂ ಪ್ರಾಣ ಸಂರೋಧ. ಆಸನಂ ಪ್ರಾಣ ಸಂರೋಧ.
ಪ್ರತ್ಯಾಹಾರಶ್ಚ ಧಾರಣ. ಆಸನಂ ಪ್ರಾಣ ಸಂರೋಧ ಪ್ರತ್ಯಾಹಾರಶ್ಚ ಧಾರಣ. ಧ್ಯಾನಂ ಸಮಾಧಿರೇತಾನಿ ಯೋಗಾಂಗಾನಿ ವದಂತಿ ಷಟ್. ಧ್ಯಾನಂ ಸಮಾಧಿರೇತಾನಿ ಯೋಗಾಂಗಾನಿ ವದಂತಿ ಷಟ್. ಇಲ್ಲಿ ಮತ್ತ ಅಲ್ಲಿ 7 ಹೇಳಿದ್ರೆ ಇಲ್ಲಿ 6 ಹೇಳ್ಯಾರ. ಇಲ್ಲಿ ಆಸನದಿಂದ ಸ್ಥಿರತೆ ಮತ್ತು ಆರೋಗ್ಯ, ಪ್ರಾಣಾಯಾಮದಿಂದ ಏನಾಗ್ತದ ದೇಹ ಮನ ಹಗರಾಗದ್ರ ಜೊತೆಗೆ ಇಲ್ಲೇನಾಗ್ತದಂದ್ರ ಪ್ರಾಣಗಳನ್ನ ವಶವರ್ತಿ ಮಾಡಿಕೊಳ್ಳುವುದು. ಪ್ರಾಣವಾಯುಗಳದವಲ್ಲ ಅವುಗಳನ್ನು ವಶವರ್ತಿ ಮಾಡಿಕೊಳ್ಳೋದು. ಮತ್ತೆ ಪ್ರತ್ಯಾಹಾರ ಅಂದ್ರೆ ಇಂದ್ರಿಯಗಳನ್ನ ವಿಷಯ ವಿಮುಖ ಮಾಡುವುದು. ಧಾರಣ ಅಂತದ ಇಲ್ಲಿ ಧ್ಯಾನ ಇತ್ತು, ಅಲ್ಲಿ ಇದ್ರಾಗ ಏನ್ ಮಾಡ್ಯಾರ ಧಾರಣ ಧ್ಯಾನ ಸಮಾಧಿ ಅಂತ ಮಾಡ್ಯಾರ. ಧಾರಣ ಅಂದ್ರೆ ಯಾವುದೋ ಒಂದು ವಿಷಯ ಕಾಲ ದೇಶದಲ್ಲಿ ಚಿತ್ತವನ್ನು ಬಂಧಿಸುವುದು. ಯಾವುದೋ ಒಂದು ವಿಷಯ ಕಾಲ ದೇಶದಲ್ಲಿ ಚಿತ್ತವನ್ನು ಬಂಧಿಸುವುದು. ಇದೇನು ಚಂಚಲ ವೃತ್ತಿ ಕಳ್ಕೊಳ್ಳಕ್ಕ, ವಿಕ್ಷೇಪ ದೋಷ ಕಳ್ಕೊಳ್ಳಕ್ಕ. ಧ್ಯಾನ ಅಂತಂದ್ರ ಏನು ಧಾರಣ ಮಾಡಿರಿ ನೀವು? ಶುದ್ಧ ಬ್ರಹ್ಮ ಸ್ವರೂಪ ನಾನು ಅಹಂ ಬ್ರಹ್ಮ ಅಂತ ಧಾರಣ ಮಾಡಿರಿ. ಆ ಅಹಂ ಬ್ರಹ್ಮ ಪ್ರಜ್ಞೆ ಒಳಗೆ ಕಂಟಿನ್ಯೂ ಇರೋದಕ್ಕೆ ಧ್ಯಾನ ಅಂತಾರ. ಅಲ್ಲೇನದ ಧ್ಯಾನ ಪ್ರಯತ್ನ ಪೂರ್ವಕವಾಗಿ ಧ್ಯಾನ ಮಾಡ್ತೀರಿ. ಮುಂದದೇನಾಗ್ತದ ಅಪ್ರಯತ್ನ ಪೂರ್ವಕವಾಗಿ ಅಹಂ ಬ್ರಹ್ಮ ಅಸ್ಮಿ ಅನ್ನೋದ್ರೊಳಗೆ ಮುಣಿಗೆ ಹೋಗ್ಬಿಡ್ತೀರಿ. ಅದೇನಾಗ್ತದ ಸಮಾಧಿ ಆಗ್ತದೆ. ಧಾರಣದ ನಿರಂತರ ಪ್ರಭಾವ ಎಲ್ಲ ಮಾಡಿ ಕೊನೆಗೆ ನಿರ್ಲಿಪ್ತವಾಗುವುದು ಸಮಾಧಿ. ಅದಕ್ಕೆ ಧಾರಣ ಧ್ಯಾನ ಸಮಾಧಿ ಬಹಳ ಮುಖ್ಯ. ಅದು ಯಾವುದಾದರೂ ಒಂದು ಸ್ವರೂಪವನ್ನು ಧಾರಣ ಮಾಡ್ಕೋಬೇಕು. ಏನ್ ಮಾಡ್ತೀರಿ? ನಾನು ಈಗ ಒಂದು ತಾಸ ನಿರ್ವಿಕಾರಿಯಾಗಿರ್ತೀನಿ ಅಂತ ಒಂದು ಹಠಯೋಗದ್ದು ಒಂದು ಸಂಕಲ್ಪ ಮಾಡಿ ಕೂತ್ಬಿಡ್ರಿ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಮತ್ತಿನ್ನೇನೇ ಬಂದರೂ ಸಹಿತ ಅವಗಡು ಏನ್ ಬಂದರೂ ಸಹಿತ ವಿಕಾರ ಆಗ್ಲಾರ್ದಂಗ ನಾನು ಇರ್ತೀನಿ ಅಂತೇಳಿ ಮೊದಲ ಸಂಕಲ್ಪ ಮಾಡಿ ಕುಂದಿರ್ತಿರಲ್ಲ, ಅದೇ ಧಾರಣ. ಧಾರಣ ಮಾಡಿ ಯಾವ ವಿಷಯದಲ್ಲಿ ಧಾರಣ ಮಾಡಿದ್ರು ಆ ವಿಷಯದಲ್ಲೇ ನಿರಂತರವಾಗಿ ಪ್ರಯತ್ನ ಪೂರ್ವಕವಾಗಿ ಕೂತಿರೋದು ಧ್ಯಾನ. ಸುಮ್ಮನೆ ಕಣ್ಣು ಮುಚ್ಚಿಕೊಂಡು ಕೂತ್ ಮುಸಿರಡ್ಸೋದಲ್ಲ, ಒಳಗೊಂದು ಸಂಕಲ್ಪ ಮಾಡಿರ್ಬೇಕು. ಆಮೇಲೆ ಆ ಧ್ಯಾನನೇ ನಿರಂತರವಾಯಿತು ಅಂದ್ರೆ ಸಮಾಧಿ. ಅದಕ್ಕೇನು ಶಬ್ದ ಬಳಸ್ಕೋಬೇಕು? ನಿರಂತರ ಧಾರಣದಿಂದ ಧ್ಯಾನ, ನಿರಂತರ ಧ್ಯಾನದಿಂದ ಸಮಾಧಿ. ಹಠಯೋಗ ಮಾಧ್ಯಮದಿಂದ ಸಾಧಕನು ಜೀವನದ ಪರಿಪೂರ್ಣತೆಯನ್ನ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಹಠಯೋಗದ ಮಾಧ್ಯಮದಿಂದ ಸಾಧಕನು ಜೀವನದ ಪರಿಪೂರ್ಣತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಶರೀರ ಮತ್ತು ಮನಸ್ಸುಗಳ ಮೇಲೆ ಪರಿಪೂರ್ಣ ನಿಯಂತ್ರಣ ಹೊಂದಿರುತ್ತಾನೆ. ಅದಲ್ಲದೆ ಪಂಚಮಹಾಭೂತಗಳ ಮೇಲೂ ನಿಯಂತ್ರಣ ಹೊಂದುತ್ತಾನೆ. ಪಂಚಮಹಾಭೂತಗಳನ್ನು ಧಾರಣೆ ಮಾಡುವ ಮೂಲಕ ಪಂಚಮಹಾಭೂತಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ತನ್ನ ಪ್ರಕೃತಿಯ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ತನ್ನ ಪ್ರಕೃತಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ. ಈ ಪ್ರಕಾರವಾಗಿ ಸಾಧಕನು ರಾಜಯೋಗಿ ಪದದ ರಾಜಯೋಗಿ ಆಗ್ತಾನೆ. ಹಠಯೋಗಿಗೆ ರಾಜಯೋಗಿನು ಅಂತಾರ. ರಾಜಯೋಗಿ ಪದದ ಪ್ರಾಪ್ತಿ ಮಾಡಿಕೊಳ್ಳುತ್ತಾನೆ ಮತ್ತು ವಿಭಿನ್ನ ಸಿದ್ಧಿಗಳಿಂದ ಸಂಪನ್ನನಾಗಿರುತ್ತಾನೆ.
ಈ ಹಠಯೋಗ ಸಾಧನೆ ಮಾಡುವಾಗ ಮಧ್ಯದಲ್ಲಿ ನಾನಾ ರೀತಿ ಸಿದ್ಧಿಗಳು ಬರ್ತಾವ ಅವರಿಗೆ. ಹೌದು, ಅದೆಲ್ಲ ಸಂಪನ್ನ ಆಗ್ತಾನ. ಹಠಯೋಗ ಸಾಧನೆಯಿಂದ ಸಾಧಕನು ಗಮನಾಗಮನಗಳಿಂದ ಮುಕ್ತವಾಗುತ್ತಾನೆ. ಜನ್ಮ ಪುನರ್ಜನ್ಮಗಳು ಇರಂಗಿಲ್ಲ. ಅವನು ಪಾಪ ಎಲ್ಲ ನಷ್ಟ ಮಾಡಿಕೊಂಡು ಏನಾಗ್ತಾನ, ಮತ್ತೊಂದು ಜನ್ಮಕ್ಕೆ ಬರಂಗಿಲ್ಲ. ಆ ರೀತಿ ಮುಕ್ತ ಆಗ್ತಾನೆ. ಇದೇ ಹಠಯೋಗದ ಪರಮ ಸಿದ್ಧಿ. ಒಟ್ಟು ಆ ಚಕ್ರಗಳದವಲ್ರಿ, ಇವೇನ್ ಚಕ್ರಗಳು, ಚಕ್ರ ಎಲ್ಲೆಲ್ಲಿರ್ತಾವ? ಮೂಲಾಧಾರ ಚಕ್ರ ಎಲ್ಲಿರ್ತದ? ಗುದದ್ವಾರ ಮತ್ತು ಜನನೇಂದ್ರಿಯ ಮಧ್ಯಭಾಗದಲ್ಲಿರ್ತದೆ. ಅದು ಮೂಲಾಧಾರ ಚಕ್ರ. ಈ ಚಕ್ರ ಹೆಂಗಿರ್ತದ? ಎಷ್ಟು ಸುರುಳಿ ಇರ್ತದ? 3 ಸುರುಳಿ ಇರ್ತದದು. 3 ಸುರುಳಿ. 1, 2, 3 ಮತ್ತು ಅರ್ಧ. ಆ 3 ಸುರುಳಿನೇ ಏನಾಗ್ಯದ? ಓಮನ ಅಕ್ಷರ ಆಗ್ಯದ. ಓಂ ಹೆಂಗದ? 3 ಗಂಟದವ. ಅದ್ರಾಗ 3 ರೌಂಡ್ಗಳದಾವ. ಮ್ಯಾಲ ಒಂದು ಅರ್ಧ ಅದ. ಓಂ ಎದರಿಂದ ಆಗ್ಯದ ಅಂದ್ರೆ ಇದರಿಂದ ಆಗ್ಯದ, ಮೂಲಾಧಾರ ಚಕ್ರದಿಂದ. ಮೇಲೆ ಬಂದ್ರೆ ಮೂತ್ರ ಜನಾಂಗಾಂಗ ಕಿಡ್ನಿ ಲೆವೆಲ್ ಬಂದ್ರೆ ಅಂದ್ರೆ ಯಾವ ಚಕ್ರ ಅದು ಮ್ಯಾಲಿಂದು? ಅದಕ್ಕಿಂತ ಮ್ಯಾಲ ಬಂದ್ರೆ ಸ್ವಾದಿಷ್ಠಾನ. ಮತ್ತ ಅದಕ್ಕಿಂತ ಮ್ಯಾಲ ಹೊಟ್ಟಿ ಬಲ್ಲಿ ಬಂದ್ರೆ ಅಂದ್ರೆ ಮಣಿಪೂರಕ. ಅದಕ್ಕಿಂತ ಮ್ಯಾಲ ಹೋದ್ರೆ ಅಂತಂದ್ರೆ ಅನಾಹತ. ಅನಾಹತ ಅಂದ್ರೇನು? ಆಹತ ಅಂದ್ರೇನು? ಅನಾಹತ ಅಂದ್ರ ಒಳಗಿಂದ ಸೌಂಡ್ ಮಾಡೋದು, ಆಹತ ಅಂದ್ರೆ ಹೊರಗಿಂದ ಸೌಂಡ್ ಮಾಡೋದು. ಇದು ಅನಾಹತ ಚಕ್ರ, ಎದಿ ಮೇಲೆ ಬರೋದು. ನೆಕ್ಸ್ಟ್ ಗಂಟಲು ಬಲ್ಲಿ ಬರೋದು ವಿಶುದ್ಧಿ ಚಕ್ರ. ಮತ್ತ ಹಣಿ ಬಲ್ಲಿ ಬರೋದು ಹುಬ್ಬಿನ ಮಧ್ಯೆ, ಮೂಗಿನ ಕಂಬಿ ಮೇಲೆ ಆಜ್ಞಾ ಚಕ್ರ. ಮತ್ತ ಮ್ಯಾಲಿರೋದು ಪೂರ ಎಲ್ಲದಕ್ಕಿಂತ ಮ್ಯಾಲಿರೋದು ಸಹಸ್ರಾರ ಚಕ್ರ. ಅಳುನೆತ್ತಿ ಮೇಲಿರೋದು ಸಹಸ್ರಾರ ಚಕ್ರ. ಇವು 7 ಚಕ್ರಗಳದಾವ. ಈ ಚಕ್ರಗಳಲ್ಲಿ ಮತ್ತೆ 3 ಗಂಟುಗಳದಾವ. ಗಂಟು ಅಂದ್ರೆ ಗ್ರಂಥಿಗಳು ಅಂತಾರ ಅವಕ್ಕೆ. ಮೂಲಾಧಾರ ಚಕ್ರದಾಗ ಅವು ನರಗಳು ಸುಳ್ಳಿ ಸುತ್ತಕೊಂಡು ಕೂತಾವ, ಗ್ರಂಥಿಗಳು. ಆ ಗಂಟು ಏನದಲ್ಲ ಅದಕ್ಕೆ ಬ್ರಹ್ಮಗಂಟು ಅಂತಾರೆ. ಬ್ರಹ್ಮಗಂಟು ಮೂಲಾಧಾರ ಚಕ್ರದಾಗಿರೋದು. ಮತ್ತ ಎದಿ ಬಲಿ ಬಂದಾಗ ಅನಾಹತ ಚಕ್ರ ಅದಲ್ಲ, ಅಲ್ಲೊಂದು ಗಂಟು ಅದ. ಅದು ಯಾವ ಗಂಟು ಅಂದ್ರೆ ವಿಷ್ಣು ಗಂಟ ಅಂತಾರ ಅದಕ್ಕೆ. ವಿಷ್ಣು ಗಂಟು ಅಥವಾ ಗ್ರಂಟು ಅಂತಾರ ಅದಕ್ಕೆ. ಅದು ಒಂದು ಗಂಟು. ಮೈಯೊಳಗೆ ಗಂಟುಗಳವ ಇಲ್ರಿ, ಹಂಗ ಅದನ್ನು ಒಂದು ಗಂಟು. ಅಲ್ಲೆಲ್ಲಿ ಗಂಟು ಅದಾವಲ್ರಿ ಮೈಯಾಗ ಗ್ರಂಥಿಗಳು. ನೆಕ್ಸ್ಟ್ ಹಣಿ ಬಲ್ಲಿ ಹೋಗಿದ್ದ ಆಜ್ಞಾ ಚಕ್ರ ಏನದಲ್ಲ ಅದು ಶಿವನ ಗಂಟು, ಶಿವನ ಗ್ರಂಥಿ, ರುದ್ರ ಗ್ರಂಥಿ ಅಂತಾರ ಅದಕ್ಕೆ. ಗಂಟು ಅಂದ್ರೆ ಗ್ರಂಥಿ. ಈಗ ಷಟ್ಕರ್ಮಗಳು ಅನ್ನೋದು ಹೇಳಿದ್ನಲ್ಲ, ಗೊತ್ತಾಯ್ತು ನಿಮಗ? ಷಟ್ಕರ್ಮಗಳು ಮತ್ತೆ ಚಕ್ರಗಳು ಮತ್ತು ಗ್ರಂಥಿಗಳ ಬಗ್ಗೆ ಹೇಳಿದೆ. ಮುಂದ ತ್ರಾಟಕ ಆಹಾರ ಆದ್ಮೇಲೆ ಷಟ್ಕರ್ಮದೊಳಗೆ ಮತ್ತೆ ಇನ್ನೊಂದೆರಡು ಅದಾವ. ಎಲ್ಲಿ? ಹಠ ರತ್ನಾವಳಿ ಅಂತ ಒಂದು ಗ್ರಂಥ ಅದ. ಆ ರತ್ನಾವಳಿ ಒಳಗ ಮತ್ತೊಂದೆರಡು ಸೇರ್ಸಾರ, ಕಾಕ್ರಿ ಮತ್ತು ಗಜಕರ್ಣಿ ಅಂತ. ಇವ್ಯಾವು? ನೇತಿ, ದೌತಿ, ನೌಲಿ, ಬಸ್ತ್ರಿ, ಕಪಾಲಭಾತಿ, ತ್ರಾಟಕ ಆದ್ಮೇಲೆ ಕಾಕ್ರಿ ಮತ್ತ ಗಜಕರ್ಣಿ. ಕಾಕ್ರಿ ಅಂತಂದ್ರೇನು? ಗುದದ್ವಾರ ಹಿಗ್ಗುವಿಕೆ. ಬೆರಳನ್ನು ಬಳಸಿ ಗುದನಾಳದಲ್ಲಿ ಚಲಿಸುವುದು. ಇದು ಒಟ್ಟು ಕ್ಲೀನೇ ಮಾಡ್ಕೊಳಂಗಿಲ್ಲ. ಸಾಯತನ ಮನುಷ್ಯ ಹಂಗೇ ಇಟ್ಕೊಂಡು ಹಂಗೆ ಸಾಯ್ತಾನ. ಅದಕ್ಕೇನ್ ಮಾಡ್ಬೇಕು? ಕ್ಲೀನ್ ಇಟ್ಕೊಳ್ಳೋದ್ರ ಸಲುವಾಗಿ ಒಂದು ಕಾಕ್ರಿ ಅಂತ ಒಂದು ಮಾಡ್ಯಾರ. ಕಾಕ್ರಿ ಅಂತಂದ್ರ
ಅದು ಷಟ್ ಕರ್ಮದಲ್ಲಿ ಅದು ಒಂದು ಕರ್ಮ, ಕ್ಲೀನ್ ಮಾಡ್ಕೊಳ್ಳೋದು, ಗುದದ್ವಾರ ಕ್ಲೀನ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಗಜಕರ್ಣಿ ಅಂತಂದ್ರೆ ಅನ್ನನಾಳದಲ್ಲಿ ಸಿಹಿಯಾದ ನೀರು ಮತ್ತು ಉಸಿರನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುವುದು. ನಂತರ ಅದರ ವಿಷಯಗಳನ್ನ ಹೊರಹಾಕೋದು. ಇದು ಒಂದು ಒಳಗ ಸಿಹಿಯಾದ ನೀರು, ಫ್ರೆಶ್ ನೀರು ಮತ್ತು ಫ್ರೆಶ್ ಗಾಳಿ ಒಳಗೆ ಸಂಗ್ರಹಿಸಿಟ್ಕೊಳ್ಳೋದು, ಆಕ್ಸಿಜನ್. ಇದನ್ನು ಒಂದು ಪದ್ಧತಿ ರೀ. ಏನಂತಂದ್ರ ಎಲ್ಲರ ಆಕ್ಸಿಜನ್ ಸಿಗಲಾರ್ದಂತ ಜಾಗದಾಗ ಹೋಗ್ತಿದ್ದೇವಂತಂದ್ರ ನಮ್ಮೊಳಗ ಇದನ್ನ ಸ್ಟಾಕ್ ಇಟ್ಕೊಳಕ್ನು ಒಂದು ವ್ಯವಸ್ಥೆ ಅದ. ಅದು ಯೋಗ ಪದ್ಧತಿಯಿಂದ ಅದು ಕಂಡಿಡ್ದಾರ. ಆ ತರ ಇಟ್ಕೊಂಡು ಆ ಆಕ್ಸಿಜನ್ ಮೇಲೂ ನಾವು ಬದುಕಬಹುದು ಅನ್ನೋಂಥದ್ದು ಒಂದದ ಪದ್ಧತಿ ಗಜಕರ್ಣಿ. ಅನ್ನನಾಳದಲ್ಲಿ ಸಿಹಿಯಾದ ನೀರು ಮತ್ತು ಉಸಿರನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು. ಹೀಗೆಲ್ಲ ಯೋಗ ಪದ್ಧತಿ. ಇದು ಯೋಗ ಗುರುಗಳು ಸಿಕ್ಕಾಗೆ ಇವಕ್ಕೆಲ್ಲ ಸರಿಯಾದ ಒಂದು ಮಾರ್ಗದರ್ಶನ ಸಿಗ್ತದೆ. ನಾವೇ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು, ಗುರುಗಳ ಮಾರ್ಗದರ್ಶನದಾಗೆ ಮಾಡ್ಬೇಕು ಇವೆಲ್ಲ. ಎಷ್ಟಾಯ್ತು ಟೈಮು? 10 ಆಯ್ತು. ನೆಕ್ಸ್ಟ್ ಹಠಯೋಗ ಆದ್ಮೇಲೆ ಅದರ ನೆಕ್ಸ್ಟ್ ಬರೋದೇ ರಾಜಯೋಗ. ರಾಜಯೋಗನೇ ಪಾತಂಜಲಿ ಯೋಗ. ರಾಜಯೋಗ ಪಾತಂಜಲಿ ಯೋಗ ಅಂದ್ರೆ ಒಂದೇ. ಇದು ಡೀಟೇಲ್ ಆಗಿ ಸ್ಟಡಿ ಮಾಡಬೇಕು. ನಾಳೆ ಮಾಡೋಣ್ರೆ. ಇದು ಸಾಕಲ್ಲ ಇವತ್ತು? ಹಠಯೋಗದ ಬಗ್ಗೆ ಒಂದಿಟ್ಟು ಗೊತ್ತಾಯ್ತು ನಿಮಗೆ. ಏನಾರ ಒಂದು ಸಂಕಲ್ಪ ಮಾಡಿ ಕುಂತು ಬಿಡೋದಪ್ಪ. ಕುಂತು ಅದು ಬೆಕ್ಕದಾಗಲಕ್ಕ ಒಟ್ಟ ಆಸನ ಬಿಟ್ಟು ಹೇಳಂಗಿಲ್ಲ, ಅಲ್ಲೇ ಕೂತಿರೋದು. ಅದನ್ನ ಸಂಪೂರ್ಣ ಸಿದ್ಧಿ ಮಾಡ್ಕೊಂಡೆ ಎದ್ದು ಬರೋದು. ಕಂಪ್ಲೀಟ್ ಆಗೋ ತನಕ, ಸಾಧನೆ ಕಂಪ್ಲೀಟ್ ಆಗೋ ತನಕ ಹೇಳಂಗಿಲ್ಲ. ಮೂಲಾಧಾರ ಚಕ್ರ ಆದ್ಮೇಲೆ ಸ್ವಾಧಿಷ್ಠಾನ ಚಕ್ರ. ಹೊಟ್ಟಿ ಬಲಿ ಬರ್ತದ ಮಣಿಪೂರಕ ಚಕ್ರ. ಮಕ್ಕಳಿನ ಲೆವೆಲ್ ಆಕ್ಚುಲ್ ಬೆನ್ನು ಮೂಳೆ ಒಳಗೆ ಇದೆಲ್ಲ ಶಕ್ತಿ ಕೇಂದ್ರ. ಬೆನ್ನು ಮೂಳೆ ಅದಲ್ಲ, ಬ್ಯಾಕ್ ಬೋನ್, ಅದ್ರಾಗಿರ್ತಾವ ಇವೆಲ್ಲ. ಸುಷುಮ್ನ ನಾಡಿಯಲ್ಲಿ ಸುಷುಮ್ನ ನಾಡಿ ಈಡ ಪಿಂಗಳ ಎಡಕ ಬಲಕ ಇರ್ತಾವವು. ಮಧ್ಯದಲ್ಲಿ ಸುಷುಮ್ನ ನಾಡಿ. ಮತ್ತೆ ಎಲ್ಲ ಒಟ್ಟು ಬೆನ್ನು ಮೂಳೆ ಒಳಗೆ ಬರ್ತದಿಲ್ಲ ಅದು. ಸುಷುಮ್ನ ನಾಡಿ ಸೆಂಟರ್ನಾಗ ಬರ್ತದ. ಈಡ ಪಿಂಗಳದೊಳಗೆ ಹರಿಯುವ ಪ್ರಾಣವನ್ನ ಸಾಧಕನು ಸುಷುಮ್ನ ನಾಡಿ ಒಳಗ ಹರಿಸಿದಾಗ ಕುಂಡಲಿನಿ ಜಾಗೃತಿಯಾಗಿ, ಮೂಲಾಧಾರ ಚಕ್ರ ಜಾಗೃತಿಯಾಗಿ ಆ ಪ್ರಾಣ ಶಕ್ತಿ ಹಂಗೆ ಇನ್ನ ಮ್ಯಾಲ ಒತ್ತದ. ಇದು ಹೆಂಗ್ ಒತ್ತದ ಅಂತಂದ್ರೆ ಕುಂತು ಜಪ ಮಾಡ್ಬೇಕು, ತಪಸ್ ಮಾಡ್ಬೇಕಂತ. ಮಂತ್ರ ಹೇಳ್ಕೋತ ಏಕಾಗ್ರ ಚಿತ್ತದಿಂದ ತಪಸ್ ಮಾಡ್ಕೋತ ಆದ್ರ ಅದಂಗೆ ಮ್ಯಾಲ್ ಬರ್ಕೋತ ಹೋಗ್ತದಂತ. ಮೂಲಾಧಾರ ಚಕ್ರದಿಂದ ಸ್ವಾಧಿಷ್ಠಾನಕ್ಕ, ಸ್ವಾಧಿಷ್ಠಾನದಿಂದ ಮಣಿಪೂರಕ್ಕ, ಮಣಿಪೂರಕದಿಂದ ಅನಾಹತ, ಅನಾಹತದಿಂದ ವಿಶುದ್ಧಿ, ವಿಶುದ್ಧಿಯಿಂದ ಆಜ್ಞಾ, ಆಜ್ಞಾದಿಂದ ಸಹಸ್ರಾರ. ಒಟ್ಟ 7 ಚಕ್ರ, 3 ಗಂಟೆ. ಮೂಲಾಧಾರದಾಗ ಯಾವುದು? ಬ್ರಹ್ಮಗಂಟ. ಅನಾಹತದಾಗ ವಿಷ್ಣು ಗಂಟ. ಹಣಿಬಲ್ಲಿ ಮ್ಯಾಲ ರುದ್ರಗಂಟ. ಗ್ರಂಥ ಅಂತ ಗ್ರಂಥಿ ಏನೇನ್ರಿ. ಈ ಚಕ್ರಗಳು ಶುದ್ಧೀಕರಣ ಅಂತಂದ್ರೆ ಈ ಭೌತಿಕ ಶರೀರ ಸದೃಢ ಆಗ್ತದೆ.
ಈ ರೋಗ ಮುಕ್ತ. ಅಲ್ಲ, ಹಂಗೆ ನಿಮ್ಮ ಮೂಲಾಧಾರ ಚಕ್ರದೊಳಗಿಂದು ನಿಮ್ಮ ಪ್ರಾಣ ಏನಾಗ್ತದ ಅಂತಂದ್ರೆ ಸಹಸ್ರಾರದಿಂದ ಹೊರಗೆ ಹೋಗಿ ಪರಮಾತ್ಮನ ಜೊತೆಗೆ ಮಿಲನ ಆಗ್ತದೆ. ಅದು ಏನಾಗ್ಯದಂದ್ರ ಸೋಡಾ ಬಾಟ್ಲಿ ಒಳಗ ಡಕ್ಕನ್ ಹಾಕಿ ಮುಚ್ಚಿಟ್ಟಂಗಾಗ್ಯದ ಈಗ ಅದು ಪ್ರಾಣ. ಅದು ಮ್ಯಾಲ ಎತ್ತಲಕತ್ತದ. ನೀವು ಸೋಡಾ ಬಾಟ್ಲಿ ಹಿಂಗೆ ತೆಗೆದ್ರೆ ಸಾಕು ಮ್ಯಾಲ ಹಾರ್ತದಿಲ್ಲ. ಹಂಗದ ಹಾರಿ ಏನಾಗ್ತದ ಅಂತಂದ್ರ ಹೊರಗೆ ಹೋಗಿ ಜೀವಾತ್ಮ ಹೋಗಿ ಪರಮಾತ್ಮನಲ್ಲಿ ಲೀನ್ ಆಗ್ತದ. ಈಗ ಅದು ಒಂದು ಬಾಟ್ಲಿಗೆ ಹಾಕಿ ಮುಚ್ಚಿಟ್ಟಂಗಾಗ್ಯದ ಅದು. ಅಧ್ಯಾತ್ಮ ಸಾಧನೆಗೆ ಇದು ಬಹಳ ಮದ್ಭುತ ಏನ್ರಿ ಅಂದ್ರೆ ಎಲ್ಲಾ ಸಾಧನೆಗಳಿಗೆ ಸಹಕಾರ. ಇದರಿಂದ ಶರೀರ ಹಾಳಾಗೋದು ಮಿದುವಾಗ್ತದೆ. ಆಮೇಲಿನ ಒಂದ್ಸಾರಿ ಮಾಡ್ಲಕ್ಕತ್ರ ಇದು ನಡಬರ್ಕ್ ಬಿಡಂಗಿಲ್ಲ. ಇದು ಬಿಟ್ರೆ ಮತ್ತೆ ಬೇರೆ ಎಫೆಕ್ಟ್ ಆಗ್ತದೆ. ಜನರಲ್ ಮಾಹಿತಿ ಇರ್ಬೇಕು ನಮ್ಗ್ರಿ, ಸ್ವಲ್ಪ ಎಲ್ಲಾನು ಟಚ್ ಇರ್ಬೇಕಷ್ಟೇ. ಆದ್ರೆ ಅವ್ ಮಾಡ್ಲಿಕ್ಕೆ ಆಗೋದಕ್ಕೆ ನಮ್ಗೆ ಈ ಇದ್ರೊಳಗೆ ಹಾಡಾಗ್ಯದ ಈಗ ನಮ್ಮೆಲ್ಲ ಅವಯವಗಳೆಲ್ಲಾರು. ಏನ್ ಹಂಗೇನಿಲ್ರಿ, ಯಾವಾಗನು ಮಾಡ್ಬೋದು. ಚಲೋ ಗುರು ಸಿಗ್ಬೇಕಷ್ಟೇ. ಚಲೋ ಗುರು ಸಿಗ್ಬೇಕು. ಅಲ್ರಿ ಗಂಗಾಧರ್ ಗುರು, ಇದು ವಯಸ್ಸು ಸಂಬಂಧ ಇಲ್ಲ ಅಂತ್ರಿ. ಯೋಗ ಮಾಡೋದು ಕಡೆ ವಯಸ್ಸು ಸಂಬಂಧ ಇಲ್ಲ ಅಂತ. ಈಗ ಸಣ್ಣ ವಯಸ್ಸಿನಲ್ಲಿ ಮಾಡಬೇಕು ಅಂತ ಹೇಳಿ ತಪ್ಪ ಕಲ್ಪನಾ ಅಂತಾರ್ರಿ. ಎಲ್ಲಾರು ಮಾಡಬಹುದು, ಯೋಗಿ ಗುರು ಬೇಕ್ರಿ ಇಷ್ಟೇ. ಹೌದ್ರಿ, ಅದಕ್ಕೆ ವಯಸ್ಸೇನು ಸಂಬಂಧ ಇಲ್ರಿ. ಆದ್ರೆ ನಮಗ್ ಸ್ವಲ್ಪ ತಪ್ಪಾಗ್ತದ, ಹಾರ್ಡ್ ಆಗ್ತದ. ಈಗ ನೋಡ್ರಿ, ವಿಚಾರ ಸಾಗರ ಎಲ್ಲ ಒಟ್ಟು ಮನಿ ವಿಷಯ, ಸಂಸಾರ ವಿಷಯ, ಹೊರಗಿಂದ ಆಫೀಸ್ ವಿಷಯ, ಎಲ್ಲ ವ್ಯವಹಾರಗಳು ಮರೆತು ನಿಚಿಂತಿ ಕುಂದ್ರ ಕಾಲದಾಗ ವಿಚಾರ ಸಾಗರ ಬಂದು ಇಷ್ಟೊಂದು ತಲೆ ಒಳಗೆ ತುಂಬ್ಕೊಂಡ್ಬಿಡ್ತು. ಸಾಗರನೇ ತಲೆ ತುಂಬ್ಕೊತ. ಅದಕ್ಕೆ ಕೆಪಾಸಿಟಿ ಇತ್ತ ಇಲ್ಲ, ಇರ್ಲಾರ್ದೆ ಇದು ಹೆಂಗ್ ತಿಳ್ಕೊತ ಅಷ್ಟೆಲ್ಲ. ಬೇರೆ ಏನಾರು ಹೇಳಿದ್ರೆ ತಲೆಗೆ ಹೋಗಂಗಿಲ್ಲ. ಇಂಥ ವಿಷಯ ಹೇಳ್ಬೇಕು. ಇದು ಪುಣ್ಯವಂತರದಿರಿ, ಆ ಪುಣ್ಯ ಇದ್ದದಕ್ಕೆ ಅದು ಸಿಕ್ತದ. ಅದನ್ನ ಪಡ್ಕೊಳ್ಳೋಂಥ ಶಕ್ತಿನೂ ಇತ್ತು, ಸಾಧ್ಯ ಆಯ್ತು. ಹಂಗಾಗಿ ಇದಕ್ಕೆ ಪುಣ್ಯ ಇತ್ತು ಅಂದ್ರೆ ಎಲ್ಲಾನು ಮಾಡ್ಲಿಕ್ಕೆ ಸಾಧ್ಯ ಅದು. ಇದರಿಂದ ಒಂದಿಟ್ಟು ಮಾಡಿರ್ಬೇಕು, ನಮ್ದು ಒಂದಿಟ್ಟು ಇನ್ವೆಸ್ಟ್ಮೆಂಟ್. ಯೋಗದಾಗ ಯೋಗ ಮಾಡಿದ್ರೆ ಅಕಸ್ಮಾತ್ ಈ ಜನ್ಮದಲ್ಲಿ ನಮಗ್ ಮೋಕ್ಷ ಆಗದಿದ್ರು ಮುಂದಿನ ಜನ್ಮದಲ್ಲಿ ನಾವು ಶರೀರ ತಾಳೆ ಬಂದ್ರೆ ಅತಿ ಸದೃಢವಾದ ಶರೀರನ ಧಾರಣೆ ಆಗತ್ತಂತೆ. ಈ ಯೋಗದ ಹಿಂದಿನ ಇದು ಪುನರ್ಜನ್ಮದಲ್ಲಿ ಸಹಕಾರ ಕೂಡ ಇರುತ್ತಂತೆ. ಮುಂದಿನ ಜನ್ಮಕ್ಕೆ ಇದು ಮಾಡಿದ್ರೆ ವಿಷಯ ಹೋಗುದಿಲ್ಲ ಅಂತೆ. ಹೌದೇ? ನನಗೇನು ಗೊತ್ತ್ರಿ, ನಾನೇನು ದೊಡ್ಡ ಶಾಣೆ ಇದ್ರಾಗ ಸುಮ್ಮ ಮಾಹಿತಿ ಕೊಡ್ಬೇಕು. ನಿಮ್ ಯಾವ ಡೌಟ್ಗಳಿಗೆ ನಾನು ಏನು ಉತ್ತರ ಕೊಡಲಿಲ್ಲ. ನಾ ಏನ್ ಹೇಳ್ತೀನಿ ಗೊತ್ತಿದ್ದ ಕೇಳ್ಬೇಕು, ಸುಮ್ಮನಿರ್ಬೇಕಟ್ಟೆ. ವಿಚಾರ ಸಾಗರ ಆದ್ರ ಏನಾರ ಕೇಳ್ರಿ, ಏನಾರ ಮಾಡ್ತೀನಿ. ನಂದು ಸಬ್ಜೆಕ್ಟ್ ಅಲ್ಲ ಇದು. ಉತ್ತರ ಅಂದ್ರೆ ಏನದ, ಇನ್ನೊಂದ್ ಸ್ವಲ್ಪ ಡೀಪ್ ಆಗಿ ಆದ್ರೆ ಇನ್ನೊಂದಿಷ್ಟು ಮಾಹಿತಿ ಸಿಗಬಹುದು. ನಾನೀಗ ಸದ್ಯ ಏನ್ ಮಾಡೀನಿ, ಎಷ್ಟು ಬೇಕಷ್ಟೇ ಮಾಹಿತಿ 2 ದಿವಸ 3 ದಿವಸನಾಗ ಒಂದೊಂದು ಯೋಗದ ಬಗ್ಗೆ ಮಾಹಿತಿ ಕೊಡೋಣ ಇವರಿಗೆ. ನಿಮಗ್ ಬೇಕಿದ್ರೆ ಡೀಪ್ ಆಗಿ ಯಾವ್ದಾರ ಒಂದು ಶಾಸ್ತ್ರ ಹಿಡ್ಕೊಂಡು ಆದ್ರೆ ಅಂತಂದ್ರೆ ಪತಂಜಲಿ ಯೋಗ ಸೂತ್ರ ಬುಕ್ ತಗೊಂಡು ಕೂತ್ರಿ ಅಂತಂದ್ರೆ ನಿಮ್ಗೆ ಎಲ್ಲ ಸಿಕ್ಬಿಡ್ತು. ಎಲ್ಲ ಸಿಕ್ತು. ಅದು ಬುಕ್ ತರ್ತೇನೆ ನಾಳೆ ನಾಡ್ದು ಬಜಾರ್ಕ್ ಹೋದಾಗ. ಅಲ್ಲಿ ಒಬ್ಬರು ಮನೆಯಾಗ ಅದ ಅದು ಬುಕ್. ಆ ಬುಕ್ ರಾಮದೇವ್ ಮಾಡಿರ್ಬೇಕಲ್ವ, ಇವರು ಚಲೋ ಮಾಡ್ಯಾರ.
ರಾಮದೇವ್ ಬಾಬಾ ಮಾಡಿದ್ದು ಪಾತಂಜಲಿ ಯೋಗ ಸೂತ್ರ. ನಾವು ಮೂಲ ಪಾತಂಜಲಿದೇ ಯೋಗ ಸೂತ್ರನೇ ನಾವು ತಗೋಬೇಕಲ್ಲ. ರಾಮದೇವ್ ಮಾಡಿದ್ದು ಅದೇ, ನಾವು ಮಾಡೋದು ಅದೇ. ಅದರ ಮೂಲ ಗ್ರಂಥ ತಗೊಳಮಂತ ನಾವು. ಕನ್ನಡದಾಗಿತ್ತಂತಂದ್ರೆ ಪಾತಂಜಲಿ ಯೋಗ ಸೂತ್ರ ಮೂಲ ಗ್ರಂಥ ತಗೊಂಡು ಕುಂದ್ರಬೇಕು. ಅದರೊಳಗೆ ಎಲ್ಲ ಸಿಗ್ತದೆ. ನನಗೆ 2 ದಿವಸ 3 ದಿವಸನಾಗ ಒಂದೊಂದು ಇವು ಮುಗಿಬೇಕು. ಇದೇನದಪ್ಪ ಅಂದ್ರೆ ಈಗ ನಾಳೆ ಏನು ಹೇಳ್ತೀನಲ್ಲ ರಾಜಯೋಗ, ಇದು ವಿಚಾರ ಸಾಗರ ಇದ್ದಂಗದ. ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿಗದ ರಾಜಯೋಗ. ಇದು ಒಂದು ವಾರ ಆಗ್ಬೋದು. ಇದು ಅಷ್ಟು ಹೇಳಂಗಿಲ್ಲ. ನಾನು ಅಗದಿ ಕಡಿಮೆ ಸಮಯದಲ್ಲಿ ಹೇಳ್ತೀನಿ. ಉತ್ತಮ ಅಧಿಕಾರಿಗೆ ಏನೇನು ಹೇಳ್ಯಾರ, ಮಧ್ಯಮ ಅಧಿಕಾರಿಗೆ ಏನ್ ಹೇಳ್ಯಾರ, ಕನಿಷ್ಠ ಅಧಿಕಾರಿಗೆ ಏನೇನು ಹೇಳ್ಯಾರ ಅನ್ನೋದು ಒಂದು 3-4 ದಿನದಾಗ ಅದು ಹೇಳಿ ಮುಗಿಸ್ಬಿಡ್ತೀನಿ. ನಾವು ರಾಜಯೋಗ ಅಂದ್ರೆ ಏನು, ಆ ಶಬ್ದಗಳ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರ್ಲಿ ಅಂತ ಹೇಳಕತ್ತೀನಿ. ಸ್ವಲ್ಪ ಸ್ವಲ್ಪ ಗೊತ್ತಿರ್ಲಿ ಅಂತ. ಯೋಗ ಸೂತ್ರ ಅಂತ ಹೇಳ್ತೀನಿ, ಶಿವಸೂತ್ರ ಅಂತ ಈಗ 3 ಗ್ರಂಥಗಳನ್ನು ಬಿಡುಗಡೆ ಮಾಡಿದ್ರೆ ಇದಾವ ಹಿಂದಿನ ಸಲ. ಒಂದು ಕಾಲಕ್ಕೆ ತಲೆ ಕೆಡಿಸ್ಕೊಂಡು ಎಲ್ಲ ಮಾಡ್ಲಕ್ ಹೋಗಿದ್ದೆ. ಅದು ಮಾಡೋದ್ರಿಂದ ಅಂತ ಏನು ದೊಡ್ಡ ಲಾಭ ಇಲ್ಲ ಅನಿಸ್ಬಿಡ್ತು, ಸುಮ್ಬಿಟ್ಬಿಟ್ಟೆ. ಜ್ಞಾನಕ್ಕೆ ನಮಗೆ ದೊಡ್ಡ ಲಾಭ ಅದ, ಇವೆಲ್ಲ ಯೋಗದಿಂದ ಅಂತ ಲಾಭ ಇಲ್ಲ ಅಂತ ನನಗೆ ಅನಿಸಿ ಅದು ಬಿಟ್ಬಿಟ್ಟೆ. ಭಾಳ ಕಡೆಗೆ ಏನು ಬರ್ತದಂದ್ರೆ ಏನೆಲ್ಲ ಮಾಡ್ಬೋದು. ಈಗ ನಮಗೆ ನಿಮ್ಮ ಮೇಲೆ ಸಿಟ್ಟು ಬಂತಂತಂದ್ರ ಅವು ವಾಮ ಮಾರ್ಗದ ಮಂತ್ರಗಳು ಹೇಳಿ ಒಬ್ಬೊಬ್ಬರಿಗೆ ಭಾನುಮತಿ ಮಾಡೋ ಸಹಿತ ಈ ಯೋಗದಾಗೆ ಬರ್ತದ್ರಿ. ಅವಕ್ಕೇನಂತೀರಿ, ಅಣಿಮ, ಮೈಮ, ಗರಿಮ, ಲಗಿಮ ಎಲ್ಲ ಓಸು ಇದ್ರಾಗ. ಇಂದ್ರಜಾಲ, ಮಹೇಂದ್ರಜಾಲ ಎಲ್ಲ ಬರ್ತಾವ ಇದ್ರಾಗ. ವಿಚಿತ್ರ ವಿಚಿತ್ರ ಸಿದ್ಧಿಗಳದಾವ. ಅವೆಲ್ಲ ಹೇಳ್ತಾರೆ, ಈಗ ಬರೀತಾರೆ, ಮುಂದೆ ಬರದಾರ ಇದ್ರಾಗ. ಅಂತವ್ ಬಳಸಬಾರ್ದು ಅಂತ ಹೇಳಿ. ಜ್ಞಾನದಾಗ ಏನಾಗ್ತಾವೇನು? ಜ್ಞಾನದಾಗ ಏನಾಗಂಗಿಲ್ಲ, ಬ್ರಹ್ಮ ಸ್ವರೂಪ ಆಗ್ತದ ಅಷ್ಟೇ. ಅವೆಲ್ಲ ತಗೊಂಡು ಏನ್ ಮಾಡ್ಬೇಕ್ರಿ? ಈಶ್ವರನೇ ಬಂದು ನಿಮ್ಮ ಹತ್ರ ನಿಂದ್ರ ಟೈಮ್ನಾಗ ಯಾವ ಸಿದ್ಧಿಗಳು ತಗೊಂಡು ಏನ್ ಮಾಡ್ತಾರೆ? ನಿಮ್ ಭಾರ ಎಲ್ಲ ಈಶ್ವರ ಹೊರ್ತಾನೆ. ಅವು ತಗೊಂಡು ಏನ್ ಮಾಡೋಣ? ನಮ್ಮ ಸಿದ್ಧಿಗಳು ಪರಮಾತ್ಮನೇ ನಿಮಗೆ ಸಪೋರ್ಟ್ ಮಾಡ್ತೀನಿ ಅಂತಾನ. ಎಲ್ಲಾ ನಿನ್ನ ಧರ್ಮ ಕರ್ಮಗಳು ಏನೇನವ ಎಲ್ಲ ತ್ಯಾಗ ಮಾಡು, ನನಗೆ ಸಮರ್ಪಣೆ ಮಾಡು, ನಾನು ನಿನ್ನನ್ನ ರಕ್ಷಣೆ ಮಾಡ್ತೀನಿ, ನಾನು ನಿನಗೆ ಮೋಕ್ಷ ಕೊಡಿಸ್ತೀನಿ, ನನ್ನ ಒಬ್ಬನಲ್ಲೇ ನೀನು ಶರಣಾಗ. ಬ್ರಹ್ಮ ಸ್ವರೂಪ, ಶಿವ ಸ್ವರೂಪ ಅದು ಒಂದೇ ನೀವು ಆದ್ರೆ ಸಾಕು, ಏನು ಮಾಡಬೇಕು. ಬರೀ ಯೋಗಾಸನ ಮಾಡಿಸೋರಿಗೆ ಇಲ್ಲಿರೋ ಒಳಗಿರೋದು ಬಂಡವಾಳ ಏಟದ ನೋಡ್ರಿ, ಇದೆಲ್ಲ ಗೊತ್ತಿರ್ತದೆ ನಾವು ಯೋಗಾಸನ ಮಾಡಿಸೋರಿಗೆ. ಯೋಗ ಅಂದ್ರೆ ಅದ್ರೊಳಗೆ ಇಷ್ಟೆಲ್ಲ ಅದಾವ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಶುಭರಾತ್ರಿ. ಶರಣ ಶರಣಾರ್ಥಿಗಳು. ಶರಣ ಶರಣ.